ಎಲ್ರಿಗೂ ನಮಸ್ಕಾರ. ಫಸ್ಟ್ ಪ್ರೊಡ್ಯೂಸರ್ ಅನ್ನೋದಕ್ಕಿಂತ ಮುಂಚೆ ಐ ಆಮ್ ಅ ಹೌಸ್ ವೈಫ್. ಐ ಆಮ್ ಪ್ರೌಡ್ ಟು ಬಿ ಆ್ಯಸ್ ಅ ಹೌಸ್ ವೈಫ್. ಒಂದು ಸಣ್ಣ ಪರಿಚಯ ನನ್ನದು. ಸೊ ನನಗೆ ಹೌಸ್ ವೈಫ್ ಆಗಿರೋದೇ ಇಷ್ಟ. ಕುಟುಂಬನ ನೋಡ್ಕೊಳ್ಳೋದು, ಹಸ್ಬೆಂಡ್ನ ನೋಡ್ಕೊಳ್ಳೋದು, ಅವರು ಟಯರ್ಡ್ ಆಗಿ ಬಂದಾಗ ರುಚಿಯಾಗಿ ಅಡುಗೆ ಮಾಡ್ಕೊಳ್ಳೋದು. ನನ್ನ ಪ್ರಪಂಚ 4 ಗೋಡೆ ಮೇಲೆ ಇಷ್ಟೇ ಇದ್ದಿದ್ದು. ಸಡನ್ನಾಗಿ ಲೈಫ್ ಹಿಂಗೆ ಇರಲ್ಲ ಅಲ್ಲ. ಸೊ ಇವರು ಜಾಬ್ ಬಿಟ್ಟಾದ್ಮೇಲೆ ವಾಟ್ ನೆಕ್ಸ್ಟ್ ಅಂತ ಅಂದಾಗ, ಸೊ ನೆಕ್ಸ್ಟ್ ಇವರು ಆಯ್ಕೆ ಸಿನಿಮಾ. ಸೊ ಸಿನಿಮಾ ಅಂದಾಗ ಈ ಸ್ಟೋರಿ ಕೇಳಿದಾಗ ತುಂಬ ಇಷ್ಟ ಆಯಿತು ನನಗೆ ಈ ಕತೆ ಬಗ್ಗೆ. ಸೊ ಇಷ್ಟ ಆದಾಗ ಇದ್ರ ಬಗ್ಗೆ ಎಲ್ಲ ಮಾತಾಡ್ಬೇಕಾದ್ರೆ ಸೊ ಸ್ವಲ್ಪ ನರ್ವಸ್ ಆಗ್ತಿದ್ದೀನಿ. ಐ ಆಮ್ ಸೋ ಸಾರಿ. ಅದು ಸರ್ ಮುಂದೆ ಬೇರೆ ಮಾತಾಡ್ತಿದ್ದೀನಿ, ಅದು ಡಬಲ್ ನರ್ವಸ್ಸು. ಸರ್ ಪ್ಲೀಸ್ ನೀವು ಹಂಗೆ ನೋಡಬೇಡಿ ಸರ್, ಇನ್ನೂ ಭಯ ಆಗುತ್ತೆ ನನಗೆ. ಸರ್ನ ನಾವು ಬಿಗ್ ಬಾಸ್ ಅಲ್ಲಿ ಎಲ್ಲ ನೋಡ್ತಿದ್ವಿ, ನಾವು ಟಿವಿಲಿ ನೋಡ್ತಿದ್ವಿ, ಇವತ್ತು ಲೈವ್ ಅಲ್ಲಿ ನೋಡ್ತಿದ್ದೀನಿ ಅಲ್ಲ. ಸೊ ಇನ್ನೂ ಸ್ವಲ್ಪ ಮಿಕ್ಸ್ಡ್ ಫೀಲಿಂಗ್, ನರ್ವಸ್ ಸ್ಟಾರ್ಟ್ ಆಗಿದೆ. ಸೊ ಈ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ, ನಿಶಾಂತ್ ಸಾಕಷ್ಟು ಸ್ಟೋರಿ ಕೇಳಿದಾಗ ಈ ಸ್ಟೋರಿ ಒಂದು ವಿಭಿನ್ನವಾಗಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇವರು ಸ್ಟೋರಿ ಕೇಳಿದಾಗ ಅಥವಾ ನಾವೇ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನಾನೇ ಸಾಥ್ ಕೊಟ್ಟೆ. ಮಾಡೋಣ, ಯಾಕೆ ಈ ಮೂವಿನ ನಾವೇ ಪ್ರೊಡ್ಯೂಸ್ ಮಾಡೋಣ ಅಂತ ಅಂದಾಗ, ಸೊ ಈ ಮೂವಿ ಸ್ಟೋರಿ ಕೇಳಿದಾಗ ಇಷ್ಟ ಆಯಿತು. ನಾವೇ ಯಾಕೆ, ನನಗೆ ಒಂದು ಥಾಟ್ ಬಂತು, ಯಾಕೆ ನಾವೇ ಇದನ್ನು ಪ್ರೊಡ್ಯೂಸ್ ಮಾಡಬಾರ್ದು ಅಂತ ಅನ್ನಿಸ್ದಾಗ ಈ ಮೂವಿ ಸ್ಟೋರಿ ಕೇಳಿ ಇಷ್ಟಪಟ್ಟು ಮುಂದೆ ಹೋದಾಗ, ಅದ್ರ ಜೊತೆಲಿ ನನ್ನ ಫೇವ್ರೆಟ್ ಸೂಪರ್ ಸ್ಟಾರ್ ಸುದೀಪ್ ಸರ್ ಬಂದು ಟ್ರೈಲರ್ ಲಾಂಚ್ ಮಾಡಿದ್ದಾರೆ, ಅವ್ರದ್ದೇ ಆದ ವಾಯ್ಸ್ ಕೊಟ್ಟಿದ್ದಾರೆ. ಅದು ನನಗೆ ತುಂಬ ಖುಷಿ. ಐ ಆಮ್ ಸೋ ಬ್ಲೆಸ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಸಾಕಷ್ಟು ಜರ್ನಿ ಸ್ಟಾರ್ಟೆಡ್ ಇಟ್ ಸೋ ಈಸಿ. ಮೇಡಮ್ಮು ಸಿನಿಮಾ ನೋಡೋದು ತುಂಬ ಹುಚ್ಚು ಅವ್ರಿಗೆ. ಸೊ ನೋಡ್ಕೊಂಡು ಬೆಳೆದವರು, ಮಾಡೋಣ ನಾವೇ ಅಂತ ಹೇಳಿಬಿಟ್ರು. ಬಟ್ ಜರ್ನಿ ಸ್ಟಾರ್ಟ್ ಆದಮೇಲೆ ಗೊತ್ತಾಯಿತು ಅದರಲ್ಲಿ ಎಷ್ಟು ಕಷ್ಟಗಳಿದೆ ಅಂತ. ಸೊ ನಾವು ಆಲ್ಮೋಸ್ಟ್ ತಿಂಗಳು ಒಂದ್ಸರಿ ಅದು ಜೋರಾಗಿ ಜಗಳ ಆಗ್ತಿದ್ವಿ ಸಿನಿಮಾ ಬಗ್ಗೆ, ಅದರ ಬಜೆಟ್ ಬಗ್ಗೆ, ಪ್ರತಿಯೊಂದೂ ಆಡಿದ್ದೀವಿ ಕೂಡ. ಸೊ ಈ ಜರ್ನಿ ಒಂದು ರೋಲರ್ ಕೋಸ್ಟರ್ ರೈಡ್ ಇತ್ತು. ಸೊ ಮೇಡಮ್ ಸಾಥ್ ಕೊಟ್ಟಿದ್ದಾರೆ ಲಾಸ್ಟ್ವರೆಗೂ. ಇವತ್ತು ರಿಲೀಸ್ಗೆ ಬಂದಿದೆ ಆ್ಯಂಡ್ ಇವತ್ತು ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀವಿ. ಅದು ಇಷ್ಟು ಜನರ ಮಧ್ಯೆ, ಸರ್ ಮಧ್ಯೆ, ನನ್ನ ಫೇವ್ರೆಟ್ ಅನುಶ್ರೀ ಮಧ್ಯೆ. ಸೊ ಇಟ್ಸ್ ಅ ಗ್ರೇಟ್ ಥಿಂಗ್ ನಮಗೆ. ಥ್ಯಾಂಕ್ ಯು ಸೊ ಮಚ್. ಎರಡು ಮಿಕ್ಸ್ ಫೀಲಿಂಗ್, ಭಯನೂ ಇದೆ, ಖುಷಿನೂ ಇದೆ. ಸರ್ ಬಂದಿರೋದು ಎರಡು ಮಿಕ್ಸ್ ಬಟ್ ನೀವು ಖುಷಿಯಾಗಿದ್ದೀರಲ್ಲ, ಹ್ಯಾಪಿ 100%. ನನ್ನ ಫೇವ್ರೆಟ್ ಸ್ಟಾರ್ ಬಂದಿದ್ದಾರೆ ಅಂದ್ರೆ ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಬ್ಲೆಸ್ಡ್. ಸೂಪರ್. ಅದೇ ಖುಷಿಲಿ ಹಂಗಂದ್ರೆ ನಾವು ಪ್ರೋಗ್ರಾಮ್ ಇವಾಗ ಸ್ಟಾರ್ಟ್ ಮಾಡೋಣ, ಓಕೆನಾ? ಸೊ ಈಗ ಇವ್ರು ಬಂದಾಯ್ತು, ಇವ್ರನ್ನ ಟೀಸ್ ಮಾಡೋದು ಬೇಡ. ಜೈ ಕರ್ನಾಟಕ, ಜೈ ಪುನೀತ್ ಜಿ. ಸೊ ಸುದೀಪ್ ಜಿ ಇಲ್ಲಿರುವ ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ I want to thank producer Nishant ji, Shilpa ji and director Rishit ji. ಈ ಪಿಕ್ಚರ್ ಬಗ್ಗೆ ನನಗೆ ಸತೀಶ್ ಮ್ಯಾನೇಜರ್ ಅವರು ಫೋನ್ ಮಾಡಿದ್ರು ಅವರು. ಆ್ಯಂಡ್ ಫಸ್ಟ್ ಅವ್ರು ಹೇಳಿದ್ರು ಮಂಗಳೂರಿನಲ್ಲಿ ಶೂಟಿಂಗ್ ಇದ್ದಾನೆ ಹೇಳಿದರು. ಸೊ ದಟ್ ಇಸ್ ವೆರಿ ಎಕ್ಸೈಟಿಂಗ್, ಯಾಕಂದರೆ ನಾವು ಮಂಗಳೂರಿನವರು. ಸೊ ಐ ಸೆಡ್ ಓಕೆ, ಸಬ್ಜೆಕ್ಟ್ ಏನು ಸತೀಶ್ ಹೇಳಿ, ನಿಮ್ಮ ಕ್ಯಾರೆಕ್ಟರ್ ಏನು ಹೇಳಿದರೆ, ಇಲ್ಲ ಸರ್ ಡೈರೆಕ್ಟರ್ ಹೇಳ್ತಾರೆ, ರಿಷಿತ್ ಅವ್ರನ್ನು ಲೈನಲ್ಲಿ ಬಂದಿರೋರು. ಸೊ ಹುಲಿವೇಷ, ಟೈಗರ್ ಡ್ಯಾನ್ಸ್ ಇರ್ಬೋದು ಹೇಳಿದರು. ಸೊ ಇಮಿಡಿಯೇಟ್ಲಿ ಭಾಳ ಎಕ್ಸೈಟೆಡ್, ಯಾಕಂದರೆ ಇದೊಂದು ಡಿಫ್ರೆಂಟ್ ಸಬ್ಜೆಕ್ಟ್. ಮೇ ಬಿ ಬಿಫೋರ್ ಬಂದಿರ್ಬೋದು, ಬಟ್ ಈಗ ಈ ಟ್ರೆಂಡ್ನಲ್ಲಿ ಇದೊಂದು ಒಳ್ಳೆ ಥಾಟ್ ಇದು ಅನ್ನೋ ಸರಿ ಸಬ್ಜೆಕ್ಟ್ ಹೇಳಿದರು. ಸೊ ಸಬ್ಜೆಕ್ಟ್ ಹೇಳಿದ್ರು ಅವರು. ಸೊ ಸಕ್ಸಸ್ ರೇಟ್ ಡೆಫಿನೆಟ್ಲಿ. ಸ್ಟೋರಿನಲ್ಲಿ ಒಂದು ಹೊಸ ಟ್ವಿಸ್ಟ್, ಲಾಸ್ಟ್ನಲ್ಲಿ ಟ್ವಿಸ್ಟ್ ಬಿಟ್ವೀನ್ ಹೀರೋ ಹೀರೋಯಿನ್ ಆ್ಯಂಡ್ ಎಂಟೈರ್ ಸ್ಟೋರಿ ಗೋಯಿಂಗ್ ಆನ್. ಲಾಟ್ ಆಫ್ ಸೌಂಡ್ ಎಫೆಕ್ಟ್ಸ್ ಈಗ ನೋಡಿದ್ದೀವಿ, ಲಾಟ್ ಆಫ್ ಸೌಂಡ್ ಎಫೆಕ್ಟ್ಸ್ ಆ್ಯಂಡ್ ಟ್ರೆಂಡ್. ಆಫ್ಟರ್ ಕಾಂತಾರ ಒಂದು ಡಿಫ್ರೆಂಟ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಮೇ ಬಿ ಅದು ತುಳು ಕಲ್ಚರ್ ಇರ್ಬೋದು, ಬಟ್ ಆಲ್ ಓವರ್ ಕರ್ನಾಟಕದಲ್ಲಿ ಅದೊಂದು ಡಿಫ್ರೆಂಟ್ ಟ್ರೆಂಡ್. ಸೊ ಡೆಫಿನೆಟ್ಲಿ ಇದು ಒಂದು ಸಕ್ಸಸ್ಫುಲ್ ಪಿಕ್ಚರ್. ಅದರಲ್ಲಿರುವ ಅವರು ಹೇಳಿರುವ ಟೈಮ್ನಲ್ಲಿ ಕ್ಯಾರೆಕ್ಟರ್ಸ್ ಆಲ್ಸೋ ನಾಟ್ ರಿಪೀಟ್, ಎಲ್ಲ ಬೇರೆ ಬೇರೆ. ಪ್ರಕಾಶ್ ಅವ್ರ ಕ್ಯಾರೆಕ್ಟರ್, ದ್ರಿಪದಿಸ್ ಕ್ಯಾರೆಕ್ಟರ್. ಆ್ಯಂಡ್ ಆಮೇಲೆ ನಾನು ಓಕೆ ಹೇಳಿದ್ದೇನೆ. ಫಸ್ಟ್ ಆಫ್ ಆಲ್ ಪ್ರೊಡ್ಯೂಸರ್, ದೋ ಅವರು ಹೊಸ ಪ್ರೊಡ್ಯೂಸರ್, ನ್ಯೂ ಪ್ರೊಡ್ಯೂಸರ್ಸ್, ಬಟ್ ಎಲ್ಲಿ ಕಾಂಪ್ರಮೈಸ್ ಮಾಡಲ್ಲ ಅವರು. ಎವ್ರಿವೇರ್
ಅವರಿಗೆ ಒಂದು ಔಟ್ಪುಟ್ ಬರಬೇಕು, ಒಂದು ಒಳ್ಳೆ ಪಿಕ್ಚರ್ ಮಾಡಬೇಕು. ಎವ್ರಿ ಟೈಮ್ ನಿಶಾಂತ್ ಅವರು ನನ್ನ ಮೀಟ್ ಮಾಡಿ, ಸರ್ ಹೌಸ್ ದ ಪ್ರೊಡಕ್ಷನ್ ಗೋಯಿಂಗ್ ಆನ್, ಹೇಗೆ ಮಾಡ್ತಾ ಇದ್ದೀರಿ ನೀವು? ಆ್ಯಂಡ್ ರಿಷಿತ್ ಆಲ್ಸೋ ಇಸ್ ಬಿನ್ ವರ್ಕಿಂಗ್ ವೆರಿ ಹಾರ್ಡ್. ಆ್ಯಕ್ಚುಲಿ ನೈಟ್ಸ್, ಲಾಟ್ ಆಫ್ ನೈಟ್ ಶೂಟಿಂಗ್ ಆ್ಯಂಡ್ DOP ಶಿವಸೇನಾ ಬ್ಯಾಂಗ್ಳೂರ್ ಶೂಟಲ್ಲಿ. ಆ್ಯಕ್ಚುಲಿ ಅದು ಇಲ್ಲಿ ಬ್ಯಾಂಗ್ಳೂರಲ್ಲಿ ಮ್ಯಾಚಿಂಗ್ ಮಾಡೋದು, ಬಟ್ ಅವರು ಇಲ್ಲ ಸರ್, ಅದು ನೇಟಿವಿಟಿ ಅಲ್ಲೇ ಇದೆ, ಸೊ ಅಲ್ಲೇ ಮಾಡಬೇಕಂತ ಅಲ್ಲೇ ಅವರು ಮಾಡಿದ್ರು. ಪ್ರೊಡಕ್ಷನ್ ಸೈಡ್ ವಾಸ್ ಆಲ್ ವೆರಿ ಗುಡ್. ಆ್ಯಂಡ್ ಇದರಲ್ಲಿ ಇನ್ನೊಂದು ವಿಷಯ, ಸ್ವರಾಜ್ ಶೆಟ್ಟಿ, ಡೈರೆಕ್ಟರ್ ಸ್ವರಾಜ್ ಶೆಟ್ಟಿ ಇದರಲ್ಲಿ ವಂಡರ್ಫುಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಸ್ವರಾಜ್ ಶೆಟ್ಟಿ ನನ್ನಂತ ತುಳುನಲ್ಲಿ ರೀಸೆಂಟಾಗಿ ಒಂದು 6 months ಬ್ಯಾಕ್ ನನ್ನ ಇಂಟ್ರೊಡ್ಯೂಸ್ ಮಾಡಿದೆ, ನೆಕ್ಕೆರೆ ಕೆರೆ ಅಂತ ಪಿಕ್ಚರ್. ನಾನು ಓವರಾಲ್ ಟುಡೇ 850 films, 11 languages ಮಾಡಿದ್ದೀನಿ. 175 films ಹೀರೋ ಇನ್ ತೆಲುಗು, ತಮಿಳ್ ಆ್ಯಂಡ್ ಕನ್ನಡ together. ಬಟ್ ತುಳುನಲ್ಲಿ ಮಾಡಲಿಲ್ಲ ಅಂತ ಒಂದು ಬೇಜಾರು. ಅದನ್ನು ಸ್ವರಾಜ್ ಶೆಟ್ಟಿ ಅವರು ರೀಸೆಂಟಾಗಿ ಮಾಡಿ ಒಳ್ಳೆ ನೆಗೆಟಿವ್ ಕ್ಯಾರೆಕ್ಟರ್ ಪಿಕ್ಚರ್ ವೆರಿ ವೆಲ್. ಸೊ ಅವರು ಇದರಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಓವರಾಲ್ ಹೇಳಬೇಕಂದ್ರೆ ಆಲ್ ಕ್ಯಾರೆಕ್ಟರ್ಸ್ ಪೀಪಲ್ ಆರ್ ಡನ್ ವೆರಿ ವೆಲ್. ಒಳ್ಳೆ ಪರ್ಫಾರ್ಮೆನ್ಸ್ ಆ್ಯಂಡ್ ಸೆಲೆಕ್ಷನ್ ಆಫ್ ಕ್ಯಾರೆಕ್ಟರ್, ಮೇಲ್ ಫೀಮೇಲ್ ವೆರಿ ನೈಸ್. ಆ್ಯಂಡ್ ಹೀರೋ ರಿತ್ವಿಕ್ ವೆರಿ ನೈಸ್ ಹೀರೋ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಆಲ್ಸೋ, ಆ್ಯಂಡ್ ವೆರಿ ಗುಡ್ ಪರ್ಫಾರ್ಮೆನ್ಸ್. ಆ್ಯಂಡ್ ತುಂಬ ನಂಬರ್ ಆಫ್ ಶೇಡ್ಸ್ ಇದೆ, ಆ್ಯಂಡ್ ಡಿಪ್ರೆಷನ್ ಇದೆ, ಅಗೇನ್ ಎಕ್ಸೈಟ್ಮೆಂಟ್ ಇದೆ, ಲಾಟ್ ಆಫ್ ಇಮೋಷನ್ಸ್ ಇದೆ ಕ್ಯಾರಿ ಔಟ್. ಆ್ಯಂಡ್ ಆಲ್ಸೋ ಹೀರೋಯಿನ್ ಚೈತ್ರ ಆಲ್ಸೋ ವೆರಿ ಗುಡ್. ಎಲ್ಲರೂ ಎವ್ರಿಬಡಿ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಟು ದಿಸ್ ಫಿಲ್ಮ್, ಆ್ಯಂಡ್ ಎಲ್ಲರಿಗೆ ಥ್ಯಾಂಕ್ಸ್ ಹೇಳ್ತೀವಿ. ಎಂಟೈರ್ ಯೂನಿಟ್ ವಾಸ್ ಬಿನ್ ವೆರಿ ಹಾರ್ಡ್ ವರ್ಕಿಂಗ್, ಡೇ ಆ್ಯಂಡ್ ನೈಟ್ ಆ್ಯಂಡ್ ವರ್ಕಿಂಗ್ ಟು ಸಿ. ಯಾಕಂದರೆ ಪ್ರೊಡ್ಯೂಸರ್ ಅಷ್ಟು ಒಳ್ಳೆ ಪ್ರೊಡ್ಯೂಸರ್, ಸೊ ಅವರಿಗೆ ಮಾಡಲಿಕ್ಕೆ ಅಂತ ಎವ್ರಿಬಡಿ ಹ್ಯಾಸ್ ಬಿನ್ ವರ್ಕಿಂಗ್. ಲಾಟ್ ಆಫ್ ಪ್ರಾಬ್ಲಮ್ಸ್, ಗ್ರೇಟ್ ಪ್ರಾಬ್ಲಮ್ಸ್ ಅಲ್ಲಿ ಬಂತು ಬಿಕಾಸ್ ಆಫ್ ಶಿಫ್ಟಿಂಗ್ ಆಫ್ ಲೊಕೇಶನ್ಸ್, ಬಟ್ ಎಲ್ಲರೂ ದೇ ಡನ್ ವೆಲ್. ಆ್ಯಂಡ್ ರಿಸಲ್ಟ್ ನೀವು ನೋಡ್ತಾ ಇದ್ದೀವಿ. ಐ ಆಮ್ ವೆರಿ ಶೂರ್ ದಿಸ್ ಪಿಕ್ಚರ್ ವಿಲ್ ಡೂ ವೆರಿ ವೆಲ್, ನಾಟ್ ಓನ್ಲಿ ಕನ್ನಡ, ಇಟ್ ವಿಲ್ ಡೂ ವೆಲ್ ಇನ್ ಆಲ್ ದ ಲ್ಯಾಂಗ್ವೇಜಸ್. ಯಾಕಂದರೆ ಟೈಗರ್ ಡಾನ್ಸ್ ಇಸ್ ಗೋಯಿಂಗ್ ಟು ಬಿ ಒಂದು ವೆರೈಟಿ, ಹುಲಿವೇಷ ಒಂದು ವೆರೈಟಿ ಆಗ್ತದೆ, ಬೇರೆ ಲ್ಯಾಂಗ್ವೇಜ್ಗೆ ಒಂದು ವೆರೈಟಿ ಆಗ್ತದೆ. ಸೊ ಐ ಥ್ಯಾಂಕ್ ಪ್ರೊಡ್ಯೂಸರ್ ಶಿಲ್ಪಾ ನಿಶಾಂತ್, ಡೈರೆಕ್ಟರ್ ರಿಷಿತ್. ಆ್ಯಕ್ಚುಲಿ ರಿಷಿತ್ ರೀಸೆಂಟ್ ಬರ್ತ್ಡೇ ಆಯಿತು, ಸೊ ಬಿಲೇಟೆಡ್ ಬರ್ತ್ಡೇ ಗ್ರೀಟಿಂಗ್ಸ್ ಟು ಡೈರೆಕ್ಟರ್. ಸೊ ಎಲ್ಲರಿಗೆ ಥ್ಯಾಂಕ್ ಯು ರೈಟ್ ಫ್ರಮ್ ದ ಪ್ರೊಡಕ್ಷನ್ ಟು ದ ಪ್ರೊಡ್ಯೂಸರ್. ನನಗೆ ಇದರಲ್ಲಿ ಒಳ್ಳೆ ಕ್ಯಾರೆಕ್ಟರ್. ಇದರಲ್ಲಿ ನಾನು ಒಂದು ಟೈಗರ್ ಡಾನ್ಸ್ ಓನರ್, ಆ್ಯಂಡ್ ಇದರಲ್ಲಿ ವಿ ಆರ್ ಶೋಯಿಂಗ್ 2 different groups, ನೆಗೆಟಿವ್ ಗ್ರೂಪ್ ಆ್ಯಂಡ್ ಪಾಸಿಟಿವ್ ಗ್ರೂಪ್. ಬಟ್ ಟೈಗರ್ ಡಾನ್ಸ್ ಅಂದರೆ ಇಟ್ ಇಸ್ ನಾಟ್ ಜಸ್ಟ್ ಡಾನ್ಸ್. ಇದರಲ್ಲಿ ಎಷ್ಟು ಸ್ಯಾಕ್ರಿಫೈಸ್ ಇದೆ. ಅವರ ಪೇಂಟ್, ಬಾಡಿ ಪೇಂಟ್ ಹಾಕಿದ ಮೇಲೆ ಹೇಗೆ ಅವರು ಮಲಗಬೇಕು ಕೆಳಗೆ ಗ್ರೌಂಡಲ್ಲಿ, ಆಮೇಲೆ ಕೆಲವು ಹ್ಯಾಬಿಟ್ಸ್ ಮಾಡಬೇಕು, ಆ ಥರದಲ್ಲಿ ಇದು ತುಂಬ ಇಟ್ಸ್ ಅ ವೆರಿ ರಿಲೀಜಿಯಸ್ ಡಾನ್ಸ್, ನಾಟ್ ಅನ್ ಆರ್ಡಿನರಿ ಡಾನ್ಸ್. ಆ್ಯಂಡ್ ಹೀರೋ ಅವರು ಈಸ್ ಡನ್ ದ ಟೈಗರ್ ಡಾನ್ಸ್ ಆಲ್ಸೋ ವೆರಿ ಬ್ಯೂಟಿಫುಲ್, ಲಾಟ್ ಆಫ್ ವೆರಿ ಸ್ಟ್ರೈನ್. ನಾನು ನೋಡಿದೆ, ತುಂಬ ಸ್ಟ್ರೈನ್ ಇದೆ ಅದರಲ್ಲಿ, ಬಟ್ he has put in a lot of efforts on the whole. So I wish this function a grand success, and I thank once again Rishit ji and the producers, the unit, everybody. Thanks for giving me this role. Thank you, sir. Suddenly I became a hero. Directly I became a hero. I was not an actor. After becoming a hero, I started learning acting during shooting. And daily evening I used to watch movies, acting ಗೋಸ್ಕರ. ಚೆನ್ನೈನಲ್ಲಿ ಅವರು ತಮಿಳ್, ತೆಲುಗು, ಕನ್ನಡ, ಮಲಯಾಳಂ, ಹಿಂದಿ ಎಲ್ಲ ಭಾಷೆ ಇತ್ತು. ಸೊ ಇನ್ ಬಿಟ್ವೀನ್ ಗ್ಯಾಪ್ನಲ್ಲಿ, ಸ್ಕೂಲ್ ಹಾಲಿಡೇಸ್ನಲ್ಲಿ ನಾನು ಮಂಗಳೂರು ಬಂದು, ಎಸ್ಪೆಷಲಿ ನವರಾತ್ರಿ ಟೈಮ್ನಲ್ಲಿ, ಅದು ಒಂದು 10-12 days ಭಾಳ ಥ್ರಿಲ್ಲಿಂಗ್ ಟೈಮ್ ಅದು. ಯಾಕಂದರೆ ಆ ಟೈಮ್ನಲ್ಲಿ ಈ ಮಾರುವೇಷ ಇದೆಲ್ಲ ಹಾಕಿ ರೋಡ್ನಲ್ಲಿ ಹೋಗ್ತಾ ಇರ್ತಾರೆ. ನೈಟ್ಸ್, ಈವನ್ ಡೇ ಟೈಮ್ ಕೂಡ ಅವರು ರೋಡ್ನಲ್ಲಿ ಹೋಗ್ತಾ ಇರ್ತಾರೆ. ಬಟ್ ನೈಟ್ ಟೈಮ್ನಲ್ಲಿ ಎಲ್ಲ ಟೆಂಪಲ್ಸ್ನಲ್ಲಿ ಆ ಲೈಟಿಂಗು, ಆಮೇಲೆ ಈ ಡಾನ್ಸ್, ರಿಯಲಿ ಅದು ಕರ್ನಾಟಕದಲ್ಲಿ ಸ್ಟೇಟ್ ಕರ್ನಾಟಕ ಆ ಒಂದು ಸೀಸನ್ನಲ್ಲಿ ಮ್ಯಾಂಗ್ಳೂರ್ ಇಸ್ ಬ್ರೈಟ್, ಇಸ್ ಸೋ ಬ್ರೈಟ್, ಸೋ ಕಲರ್ಫುಲ್ ಆ್ಯಂಡ್ ಲಾಟ್ ಆಫ್ ಸೌಂಡ್ ವಿತ್ ಡಾನ್ಸಸ್ ಆ್ಯಂಡ್ ಆಲ್. ಸೊ ಇದು ನೋಡುವ ಟೈಮ್ನಲ್ಲಿ ನಾನು ಚಿಕ್ಕ ವಯಸ್ಸಿನಲ್ಲಿ ನನ್ನ ಮೆಮರೀಸ್ ಎಲ್ಲ ನನಗೆ ಬಂದು, ಸ್ಕೂಲ್ನಲ್ಲಿ ಹಾಲಿಡೇಸ್ನಲ್ಲಿ ಬರೋದು, ಆಮೇಲೆ ಈವನ್ ಆಫ್ ಶೂಟಿಂಗ್ ಟೈಮ್ ಆಲ್ಸೋ ನಾನು ನೋಡಿದೆ ನಾನು. ಆ್ಯಂಡ್ ದಿಸ್ ಇಸ್ ಅ ವೆರಿ ರೇರ್ ಡಾನ್ಸ್ ಆ್ಯಂಡ್ ಫೆಸ್ಟಿವಲ್. ಐ ಡೋಂಟ್ ಥಿಂಕ್ ಎಲ್ಲ ಜಾಗದಲ್ಲಿ ಆ ಥರ ಇರುವುದಿಲ್ಲ ನವರಾತ್ರಿ ಸೀಸನ್. ಆ್ಯಂಡ್ ರಿಯಲಿ ವರ್ಕ್ ಇದರಲ್ಲಿ ಎಲ್ಲ ತೋರಿಸಿದ್ದಾರೆ, ಮ್ಯಾಕ್ಸಿಮಮ್ ಇದರಲ್ಲಿ ತೋರಿಸಿದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ಇಟ್ಸ್ ನಾಟ್ ಅ ಮಿಸ್. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸುದೀಪ್ ಸರ್ ಫಾರ್ ಕಮಿಂಗ್ ಆ್ಯಂಡ್ ಸಪೋರ್ಟಿಂಗ್ ದಿಸ್ ಫಿಲ್ಮ್.
ಇದರಲ್ಲಿ ನಾನು ತಾಯಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇಗೆ ಫಸ್ಟ್ ಟೈಮ್ ಏನು ಮಾಡ್ತಾ ಇಲ್ಲ, ಇಂತಿನ ಪ್ರೀತಿ ಅಂತಲೂ ಮಾಡಿದ್ದೆ. ಬಟ್ ಇಲ್ಲಿ ಬೇರೆ ಥರ ಏನಕ್ಕಂದರೆ ಕ್ಯಾರೆಕ್ಟರೈಸೇಷನ್ ತುಂಬ ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ನನ್ನ ಲುಕ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಡಿ ಗ್ಲಾಮರ್ ಎವ್ರಿಥಿಂಗ್. ಸೊ ನನಗಿದು ಇಟ್ ವಾಸ್ ಲೈಕ್ ಚಾಲೆಂಜಿಂಗ್. ಏನೇನೋ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀವಿ, ಸೊ ಇದನ್ನಲ್ಲೂ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ, ಎಲ್ಲರೂ ಒಂದು ಕಡೆ ಒಂದು ರೀತಿ ಹೋದರೆ ನಾನು ಒಂದು ಸ್ವಲ್ಪ ವಿಭಿನ್ನತೆ ತೋರಿಸೋಣ ಅಟ್ಲೀಸ್ಟ್. ಸೊ ವಾಟ್ ಎವರ್ ಐ ಹ್ಯಾವ್ ಗಾಟ್, ಸೊ ಲೆಟ್ ಮೀ ಎಕ್ಸ್ಪ್ಲೋರ್ ಇಟ್ ಅಂತ ಈ ಕ್ಯಾರೆಕ್ಟರ್ನ ಒಪ್ಕೊಂಡೆ. ಸೊ ಮೊದಲನೇಗೆ ನಾನು ಒಪ್ಕೊಂಡಿದ್ದು ನಿಶಾಂತ್ ಸರ್ ಮತ್ತು ರಿಷಿತ್ ಅವ್ರು ಮಾತಾಡಿದ ರೀತಿ, ದಿ ವೇ ದಿ ಅಪ್ರೋಚ್ಡ್. ಆ್ಯಂಡ್ ನಾನು ಲಾಸ್ಟ್ ಪ್ರೆಸ್ ಮೀಟ್ನಲ್ಲೂ ಹೇಳಿದ್ದೀನಿ, ಸೊ ಟ್ರೈಲರ್ ಶೂಟ್ ಹೇಗಾಯಿತು ಮತ್ತು ಆ್ಯಂಡ್ ಹೌ ಐ ಡಿಡ್ ಇಟ್. ಬಟ್ ಒಂದಂತೂ ಇವಾಗ ಎಲ್ಲರೂ ಕೇಳ್ಬೋದು ಯಾಕೆ ಈ ಕ್ಯಾರೆಕ್ಟರ್ ಮಾಡಿದೆ ಅಂತ. ಬಟ್ ನೀವು ಫಿಲ್ಮ್ ನೋಡಾದ್ಮೇಲೆ ನೀವೇ ಹೇಳ್ತೀರಾ, ವಾಟ್ ಎವರ್ ಚಾಲೆಂಜ್ ಆರ್ ವಾಟ್ ಎವರ್ ಯು ಗಾಟ್ ದಿ ರೋಲ್, ಸೊ ಇಟ್ ಇಸ್ ಗುಡ್ ಯು ಡಿಡ್ ದಿಸ್ ಅಂತ ಹೇಳ್ತೀರಾ ಅಂತ ನನಗೊಂದು ನಂಬಿಕೆ ಇದೆ. ಆ್ಯಂಡ್ ಒಂದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಕ್ಯಾರೆಕ್ಟರ್ ನಾನು ತುಂಬ ಇಷ್ಟಪಟ್ಟು ಎವ್ರಿ ಡೇ ನನಗೆ ಇವತ್ತು ಏನು ಮಾಡ್ಬೋದು ಅಂತ ಒಂದು ಆ ಕ್ಯೂರಿಯಾಸಿಟಿ ಇತ್ತು. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಇಟ್ ವಾಸ್ ಲೈಕ್ ಓಕೆ ಟುಡೇ ಇಸ್ ನ್ಯೂ ಚಾಲೆಂಜ್ ಡೇ ಅನ್ನೋ ಥರ ಇತ್ತು. ಸೊ ಈ ಕ್ಯಾರೆಕ್ಟರ್ನ ತುಂಬ ಇಷ್ಟಪಟ್ಟು ಮಾಡಿರೋವಂಥ ಕ್ಯಾರೆಕ್ಟರ್. ಆ್ಯಂಡ್ ಥ್ಯಾಂಕ್ ಯು ರಿಷಿತ್ ಸರ್ ಫಾರ್ ದ್ಯಾಟ್. ಆ್ಯಂಡ್ ದಿ ಬಿಗ್ಗೆಸ್ಟ್ ಆ್ಯಂಡ್ ಸ್ಟ್ರಾಂಗೆಸ್ಟ್ ಪಿಲ್ಲರ್ಸ್ ಅಂತಂದರೆ ಚರಣ್ ರಾಜ್ ಸರ್, ಶಿವು ಸರ್ ಮತ್ತು ವರ್ಧನ ಆ್ಯಂಡ್ ವರ್ಷ ಕೂಡ. ಸೊ ದೇ ಹ್ಯಾವ್ ಶೋನ್ ಮೈ ಕ್ಯಾರೆಕ್ಟರ್. ಆ್ಯಂಡ್ ನಂದು ಏನು ನೀವು ಗಿರ್ಜಾ ಕ್ಯಾರೆಕ್ಟರ್ ನೋಡ್ತಿರೋ ತುಂಬ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಂತ ನನ್ನ ಒಂದು ನಂಬಿಕೆ. ಆ್ಯಂಡ್ ನಾನು ಇನ್ಫ್ಯಾಕ್ಟ್ ನಾನು ಒನ್ ಆಫ್ ದಿ ಇಂಟರ್ವ್ಯೂಸ್ ಕೂಡ ಹೇಳಿದ್ದೆ, ಚೈತ್ರ ಇಸ್ ದಿ ಬಿಗ್ಗೆಸ್ಟ್ ಪಿಲ್ಲರ್ ಫಾರ್ ದಿಸ್ ಅಂತ. ಬಿಕಾಸ್ ಆಡಿಯನ್ಸ್ಗೆ ರೀಚ್ ಆಗಾಗ ಇದೇನಾದ್ರು ಗೆದ್ದಾಗ, ಸೊ ಫಸ್ಟ್ ವರ್ಡ್ ದೇ ಗೋಣ ಟೇಕ್ ಇಸ್ ಚೈತ್ರಾಸ್ ನೇಮ್. ಸೊ ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ರಿತ್ವಿಕ್, ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. And I really wish you more and more characters to come for you. So all the very best. And Nama Rishit sir and Nishant sir, so it is Shilpa avaru. So they have been our biggest nice support for this whole film. So ನಾನು Nishant sir ಹೇಗೆ ಆಯ್ಕೆ ಮಾಡ್ಕೊಂಡು, because everything was so nice, so perfect. So I wish the director and the producer all the very best. So thank you for giving me this role. Thank you. ಫಸ್ಟ್ ಆಫ್ ಆಲ್ ನೆರೆದಿರುವಂಥ ಎಲ್ಲ ಗಣ್ಯರಿಗೆ ನಮಸ್ತೆ. ಸುದೀಪ್ ಸರ್ ನಮಸ್ತೆ. ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಟ್ರೈಲರ್ ಬಿಡುಗಡೆ ಮಾಡ್ತಿರುವ ಸುದೀಪ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಈ ಚಿತ್ರ ನಮಗೆ ತುಂಬ ವಿಭಿನ್ನ ಪ್ರಯತ್ನ ಇದು. ಯಾಕಂದರೆ ಈ ಹುಲಿವೇಷ, ಅದರ್ ಸಂಗೀತ, ವಾದ್ಯಗಳು ಅದೆಲ್ಲ ಕಲಿತು ಮಾಡುವಂಥ ಒಂದು ಅವಕಾಶ ಸಿಕ್ಕಿತ್ತು. ತುಂಬ ಒಳ್ಳೆಯ ಅನುಭವ ನಮಗೆ. ಸೊ ಇದಕ್ಕೆ ಕಾರಣಕರ್ತರಾದ ನಿಶಾಂತ್ ಸರ್, ಶಿಲ್ಪಾ ಮೇಡಮ್, ರಿಷಿತ್ ಶೆಟ್ಟಿ ಡೈರೆಕ್ಟರ್ ಅವರಿಗೆ ತುಂಬ ಧನ್ಯವಾದಗಳು. ತುಂಬ ಒಳ್ಳೆ ತಾರಾಬಳಗ ಇದೆ ಚಿತ್ರದಲ್ಲಿ. ಚೈತ್ರ ಅವರು ಇದ್ದಾರೆ, ರಿತ್ವಿಕ್ ಸರ್ ಇದ್ದಾರೆ, ಸೋನು ಮೇಡಮ್ ಇದ್ದಾರೆ, ಸ್ವರಾಜ್ ಸರ್ ಇದ್ದಾರೆ, ಸುಮನ್ ಸರ್ ಇದ್ದಾರೆ. ಸೊ ಐ ಆಮ್ ಫಾರ್ಚುನೇಟ್ ಬಿ ಇನ್ ಸಚ್ ಗುಡ್ ಕಂಪನಿ. ಆ್ಯಂಡ್ ತುಂಬ ಒಳ್ಳೆ ತಂತ್ರಜ್ಞರಿದ್ದಾರೆ. ಸೊ ಇದಕ್ಕಿಂತ ಜಾಸ್ತಿ ಐ ಆಮ್ ವೆರಿ ಫಾರ್ಚುನೇಟ್ ಟು ಬಿ ಇನ್ ದಿಸ್ ಪ್ರಾಜೆಕ್ಟ್ ಮೇಡಮ್. ಆ್ಯಂಡ್ ವಿ ಹ್ಯಾವ್ ಪೋರ್ಡ್ ಇನ್ ಲಾಟ್ ಆಫ್ ಲವ್. ಸೊ ಎಲ್ಲರೂ ಈ ಪ್ರಾಜೆಕ್ಟ್ಗೆ ಥಿಯೇಟರ್ಗೆ ಬಂದು ನೋಡಿ ಪ್ರೀತಿ ತೋರಿಸಿ ನಮಗೆ ಪ್ರೋತ್ಸಾಹಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಚರಣ್ ಸರ್. ಸರ್ ನೀವು ಹೇಳಿದ್ರಿ ಈ ಚಿತ್ರಕ್ಕಾಗಿ ಬಿಕಾಸ್ ಕರಾವಳಿ ಭಾಗದ ಬೀಟ್ಸ್ ಆಗಿರ್ಬೋದು, ಅಲ್ಲಿನ ಲೋಕಲ್ ಸಂಗೀತದ ವಾದ್ಯಗಳನ್ನ ನೀವು ಅದನ್ನೆಲ್ಲ ಕಲ್ತ್ರಿ, ಮ್ಯೂಸಿಕ್ ಬಗ್ಗೆ ತುಂಬಾ ಜಾಸ್ತಿ ತಿಳ್ಕೊಂಡ್ರಿ ಪಿಕ್ಚರ್ ಕಂಪೋಸ್ ಮಾಡ್ಬೇಕಾದ್ರೆ. ಬಟ್ ನೀವು ಫೇಸ್ ಮಾಡಿದಂಥ ಚಾಲೆಂಜಸ್ ಏನು ಸರ್ ಇದಕ್ಕೆ ಮ್ಯೂಸಿಕ್ ಮಾಡಬೇಕಾದ್ರೆ, ಈ ಚಿತ್ರಕ್ಕೆ ಮ್ಯೂಸಿಕ್ ಮಾಡಬೇಕಾದ್ರೆ? ಅಂದರೆ ನಾನು ಅದೇ ನನ್ನ ಕೊಡಗಿನವನು ಮೇಡಮ್. ಮಾರ್ನಮಿ ಆಗಲಿ, ಹುಲಿವೇಷ ಆಗಲಿ, ನಾನು ತುಂಬ ಮಂಗಳೂರಿಗೆ ಹೋಗ್ತಿದ್ದರಿಂದ ತುಂಬ ಕೇಳಿದ್ದೀನಿ ನಾನು. ಬಟ್ ನನಗೆ ಯಾವಾಗಲೂ ಅವಕಾಶ ಸಿಕ್ಕಿರಲಿಲ್ಲ ಕೋಸ್ಟಲ್ ಆ ಮ್ಯೂಸಿಕ್, ಆ ಒಂದು ಎಸೆನ್ಸ್ ಇರುವ, ಫ್ಲೇವರ್ ಇರುವ ಮ್ಯೂಸಿಕ್ ಮಾಡಲಿಕ್ಕೆ. ಸೊ ತುಂಬ ಕಾಯ್ತಿದ್ದೆ. ಇದ್ರ ಥ್ರೂ ನನಗೆ ಒಳ್ಳೆಯ ಒಂದು ಸಾಧಕ ಅವಕಾಶ ಸಿಕ್ತು. ವಿಶೇಷವಾಗಿ ನನ್ನ ಪ್ರೀತಿಯ ನಟರಾದಂಥ ಕಿಚ್ಚ ಸುದೀಪ್ ಸರ್ಗೆ ನಮಸ್ಕಾರ. ಸುದೀಪ್ ಸರ್ಗೆ ತುಂಬ ಟೈಮಿಂದ ಹೇಳಬೇಕು ಅಂದ್ಕೊಂಡಿದ್ದೆ. ಒಂದು ಮಾತನ್ನು ಹೇಳಿ ನಾನು ಸಿನಿಮಾ ಬಗ್ಗೆ ಮಾತಾಡ್ತೀನಿ. ನನಗೆ ಅವ್ರ ಸಿನಿಮಾಗಳಲ್ಲಿ ಶಾಂತಿ ನಿವಾಸ ಸಿನಿಮಾ ತುಂಬ ಇಷ್ಟ ಸರ್ ನನಗೆ. ಅದರಲ್ಲಿ ರಘು ಕ್ಯಾರೆಕ್ಟರ್ನ ನೀವು ಪ್ಲೇ ಮಾಡಿದ್ದೀರಾ. ರಘು ಕ್ಯಾರೆಕ್ಟರ್ ಏನು ಮಾಡ್ತಾ ಇರುತ್ತೆ ಅಂದರೆ, ಅಣ್ಣ ತಮ್ಮನ ಮಧ್ಯೆ ಡಿಫ್ರೆನ್ಸ್ ಬಂದಾಗ ಅಣ್ಣನ ಹತ್ರ ಹೋಗಿ ತಮ್ಮ ಅವ್ರ ಬಗ್ಗೆ ತುಂಬ ಒಳ್ಳೆ ಮಾತುಗಳನ್ನ ಆಡ್ತಾ ಇದ್ದಾರೆ ಅಂತ ಹೇಳೋದು.
ತಮ್ಮನ ಹತ್ರ ಹೋಗಿ ಅಣ್ಣ ನಿಮ್ಮ ಬಗ್ಗೆ ತುಂಬ ಒಳ್ಳೆ ಮಾತುಗಳನ್ನ ಆಡ್ತಿದ್ದಾರೆ ಅಂತ ಹೇಳೋದು, ಅಂದರೆ ಆ ಮೂಲಕ ಅವರಲ್ಲಿದ್ದಂಥ ಒಂದು ಅಂತರವನ್ನು ಕಡಿಮೆ ಮಾಡ್ತಾ ಇರುತ್ತೆ. ಸೊ ಈ ಒಂದು ಪಾಯಿಂಟ್ ಏನಿದೆ ಇದನ್ನು ನಾನು ಅವಾಗ ನನ್ನ ಲೈಫಲ್ಲಿ ಅಳವಡಿಸ್ಕೊಂಡು ನಾನು ಯೂಸ್ ಮಾಡ್ತಾನೆ ಇರ್ತೀನಿ. ಅಂದರೆ ಒಂದು ಒಳ್ಳೆ ಸುಳ್ಳುಗಳು. ಸೊ ಅಂತಹ ಎಷ್ಟೋ ಆದರ್ಶಗಳನ್ನು ನಮಗೆ ಅವರ ಸಿನಿಮಾ ಮೂಲಕ ಕೊಟ್ಟಿದ್ದಾರೆ. ಸ್ವಾತಿ ಮುತ್ತು ಆಗಿರ್ಬೋದು, ಮೈ ಆಟೋಗ್ರಾಫ್ ಆಗಿರ್ಬೋದು. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ಇಂಥ ಅದ್ಭುತವಾದಂಥ ಸಿನಿಮಾಗಳನ್ನು ನಮಗೆ ಕೊಟ್ಟಿದ್ದಕ್ಕೆ. ಸೊ ಇನ್ನು ಮಾರ್ನವಿ ಸಿನಿಮಾ ಬಗ್ಗೆ ಹೇಳೋದಾದರೆ, ನಾನು ಚರಣ್ ಸರ್ ನಾನು ತುಂಬ ವರ್ಷಗಳಿಂದ ಪರಿಚಯ ಇದ್ದರೂ ಕೂಡ ಅವರಿಗೆ ಹಾಡು ಬರೀಬೇಕು ಅಂತ ತುಂಬ ನಾನು ಹಾತೊರಿತಾ ಇದ್ದೆ. ಬಟ್ ಅವಕಾಶಕ್ಕಿಂತ ಟೈಮ್ ಕೂಡ ಬಂದಿರಲಿಲ್ಲ. ಆ ಟೈಮ್ ಮಾರ್ನವಿ ಮೂಲಕ ಕೂಡ ಬಂದಿದ್ದು ತುಂಬ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಚರಣ್ ಸರ್. ಹಾಗೆ ರಿಷಿತ್ ಶೆಟ್ಟಿ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಅದೇ ಕರಾವಳಿಯ ಒಂದು ಫ್ಲೇವರ್ ಬರೆಯುವಂಥ ಅವಕಾಶ ಸಿಕ್ಕ ಯಾವಾಗಲೂ ನಮಗೆ ಖುಷಿ ಇರುತ್ತೆ. ಏ ಮಾರಾಯ ಅನ್ನೋದೇ ರಗಳೆ ಆಗಿರಬಹುದು, ಅದೆಲ್ಲ ತುಂಬ ನಾವು ಕೇಳಿದಂಥ ಪದಗಳು. ಸೊ ಅದನ್ನೆಲ್ಲ ಹಾಕೋದಕ್ಕೊಂದು ಅವಕಾಶ ಸಿಕ್ಕಾಗ ತುಂಬ ಖುಷಿ ಆಯಿತು. ಇದ್ರ ಜೊತೆಗೆ ಇನ್ನೊಂದು ಹಾಡನ್ನು ಕೂಡ ಬರೆಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿರ್ಮಾಪಕರಿಗೆ ಥ್ಯಾಂಕ್ ಯು, ಹಾಗೂ ಸುದೀಪ್ ಸರ್ಗೆ ಅಗೇನ್ ಬಂದು ಈ ಟ್ರೈಲರ್ ಲಾಂಚ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅರರೆ ಎಂತದು ರಗಳೆ ಆಗಿದೆ ಅವನ ನೋಡಿದ ಕೂಡಲೇ, ಹಸಿದ ಕಂಗಳು ಬಲೆಯ ಬೀಸಿದೆ ಸಿಲುಕಬಾರದೆ ಸುಮ್ಮನೆ, ಈ ಹವಾಮಾನ ಬಿಗುಮಾನ ತಂದು ಸೋಕಿದೆ ಅನುರಾಗದ ನೋವಾದ ನೀನೇ, ನಿನ್ನ ನಯವಾದ ನೋಡಾನೆ ಬಲು ಸ್ವಾದ, ನಾ ಹೇಗೆ ಮಾಡಲಿ ಹೇಳುವಾದ, ಹೇ ಮರಯ ಎಂತ ಗೊತ್ತಾ ನಾ ಸುತ್ತಿ ನಿನ್ನ ಸುತ್ತ ಈ ಮಂಡೆನೆ ಹಾಳಾಗಿದೆ ನಂಗ್ಯಾಕೆ ಬೇಕಿತ್ತ, ಹೇ ಮರಳ ಎಂತ ಗೊತ್ತಾ ನೀ ಎಂತಕ್ಕೂ ಬರ್ತಾ ಈ ಜೀವನೇ ತಿಂತ ಇದ್ದಿ ನಂಗ್ಯಾಕೆ ಬೇಕಿತ್ತ. ಧ್ವನಿಯವ್ರಿಗೆ ಇಷ್ಟ ಆಯಿತು, ಕೊಟ್ಟೆ. There's nothing more than that. ಎಲ್ಲರಿಗೂ ನಮಸ್ತೆ. I have seen ಅದಕ್ಕೆ ತೋರ್ಲಿಲ್ಲ ನನಗೆ ಬಿಗ್ ಬಾಸ್ ಮಧ್ಯದಲ್ಲಿ ಯಾವಾಗಲೂ ಒಂದು ಸೀರಿಯಲ್ ಟ್ರೈಲರ್ಸ್ ಬರ್ತಾ ಇರೋದು. ದಟ್ಸ್ ಹೌ ಐ ನೋ ಹಿಮ್. ಐ ಹ್ಯಾವ್ ನಾಟ್ ಮೆಟ್ ಹಿಮ್ ಪರ್ಸನಲಿ. ಅಪ್ರೋಚ್ ಮಾಡಬೇಕಾದ್ರೆ ಚೈತ್ರ ಅವರು ಮಾಡಿದ್ರು. ಐ ಡೋಂಟ್ ಥಿಂಕ್ ವಿ ಶುಡ್ ಥಿಂಕ್ ಟೂ ಮಚ್ ಇಂಟು ಇಟ್ ಅಲ್ಲ. ವಿ ನೀಡೆಡ್ ಇಟ್, ವಿ ಗೇವ್ ಇಟ್. ದಟ್ಸ್ ನಾವು ಅದು ನೋಡಿದೆ, ಅದ್ಭುತವಾಗಿದೆ. ಎಸ್, ಟ್ರೈಲರ್ ಹೇಗೆ? ಹ್ಯಾಪಿ ಅನ್ನೋ ಕಾರಣ. ಸೊ ಮಾರ್ನಮಿ ಅಂತಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಕರಾವಳಿಯಲ್ಲಿ ತುಂಬಾ ಭರ್ಜರಿಯಾಗಿ ಆಚರಿಸ್ತಾರೆ ಸರ್. ನಿಮ್ಗೆ ಯಾವತ್ತಾದ್ರೂ ಅವಕಾಶ ಸಿಕ್ಕಿತ್ತಾ ಮಾರ್ನಮಿನ ನೋಡೋದಕ್ಕೆ, ಹುಲಿ ವೇಷವನ್ನ? ಯಾಕಂದ್ರೆ ಕಳೆದ ವರ್ಷ ನೀವು ಮಂಗಳೂರಿಗೆ ಬಂದಿದ್ರಿ ಸರ್. ಅಲ್ಲಿ ಒಂದು ಹುಲಿ ವೇಷದ ಒಂದು ದೊಡ್ಡ ಸ್ಪರ್ಧೆ ಆಗುತ್ತೆ, ನೀವು ಬಂದಿದ್ರಿ, ಅದನ್ನ ನೋಡಿದ್ರಿ, ಕಣ್ ತುಂಬಿಕೊಂಡಿದ್ರಿ. ಸೊ ಇದೆಲ್ಲ ಇದನ್ನ ನೋಡಿದಾಗ ನಿಮ್ಮ ಮನಸ್ಸಿಗೆ ಎಷ್ಟು ಖುಷಿ ಕೊಡುತ್ತೆ ಸರ್? ನಮಗೆ ಸಿನಿಮಾದಲ್ಲಿ ಒಂದು ಕಲ್ಚರ್ ಇದೆ, ರೈಟ್? ಸೊ ಸಿನಿಮಾದಲ್ಲಿ ಒಂದು ಕಲ್ಚರ್ ಇದೆ. ಈ ಪರ್ಟಿಕ್ಯುಲರ್ ಆರ್ಟಿಸ್ಟ್ ಇವಾಗ ಸಿನಿಮಾದೊಳಗೆ ಇನ್ವಾಲ್ವ್ ಆಗ್ತಾ ಇರೋದ್ರಿಂದ, ಇನ್ಕಾರ್ಪೊರೇಟ್ ಆಗ್ತಾ ಇರೋದ್ರಿಂದ, ವಿ ಆರ್ ಸೀಯಿಂಗ್ ಎ ನ್ಯೂ ಕಲ್ಚರ್ ಇನ್ ಕನ್ನಡ ಸಿನಿಮಾ. ಅದು ನೋಡೋದಕ್ಕೆ ಅದ್ಭುತ. ಅದರೊಳಗಡೆ ನಮ್ಮ ಕೈಗೆ ಆಗಲ್ಲ. ಇವ್ರು ಮಾಡಿದ್ದಾರೆ, ಇಟ್ಸ್ ವೆರಿ ಗುಡ್. ರೀಸೆಂಟ್ಲಿ ಆಸ್ ಯು ಸೇಡ್, ಐ ಹ್ಯಾವ್ ಗಾನ್ ದೇರ್ ಟು ಸೀ ಇಟ್. ಇಟ್ಸ್ ವಂಡರ್ಫುಲ್. ಇಟ್ಸ್ ಸ್ಕೇರಿ. But because I think scary because ಈ ಥರ ಒಂದು ಹಾರ್ಡ್ ವರ್ಕ್ ಇರುತ್ತೆ, ಈ ಥರ ಒಂದು ಇನ್ವಾಲ್ವ್ಮೆಂಟ್ ಇರುತ್ತೆ, ಆ್ಯಂಡ್ ಈ ಥರ ಇಮೋಷನ್ಸ್ ಇದೆ ಅದಕ್ಕೆ. ಬಿಕಾಸ್ ಇಟ್ಸ್ ನಾಟ್ ಜಸ್ಟ್ ಅನ್ ಆರ್ಟ್, ಇಟ್ಸ್ ಸಚ್ ಅ ಪ್ಯೂರ್ ಥಿಂಗ್. ಒಳಗಡೆ ತೊಗೊಂಡು ಅದನ್ನು ಭಾಳ ಬದುಕ್ತಾ ಇರೋಲ್ಲ, ಇಟ್ಸ್ ಸಮಥಿಂಗ್. ಸೊ ಅದು ಈ ಥರ ಪರ್ದೆ ಬರ್ತಾ ಇರೋದು ಆ್ಯಂಡ್ ಸಿನಿಮಾ ಫ್ಲೋ ಅಂತ ಇರೋದು, ಐ ಥಿಂಕ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ದ ಟ್ರೈಲರ್ ಲುಕ್ಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. So yeah, I'm very happy that I get to see it. I'm happy seeing it. ನಿಜ ಸರ್ ಹೇಳ್ದಂಗೆ ಅದು ಬಹಳ ಒಂದು ದೇವರ ಕಲೆ ಅಂತಾನೆ ಹೇಳ್ತಾರೆ. ಟ್ರೈಲರಲ್ಲೂ ಕೂಡ ನೋಡಿದ ಹಾಗೆ ಸಣ್ಣ ಮಕ್ಕಳಿಗೆ ಏನಾದರೂ ಹುಷಾರಿಲ್ಲ ಅಂದರೆ, ಅಥವಾ ಅವರಿಗೆ ದೈಹಿಕವಾಗಿ ಏನಾದರೂ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ರೂ ಕೂಡ ಹರಕೆಯನ್ನು ಸಲ್ಲಿಸ್ತಾರೆ, ನನ್ನ ಮಗು ಕೈಲಿ ಹುಲಿ ವೇಷ ಹಾಕಿಸ್ತೀವಿ ಅಂತ ಹೇಳಿ. ಸರ್ ಹೇಳ್ದಂಗೆ ಒಂದು ಇಡೀ ತಿಂಗಳು ಅವರ ಮೈಗೆ ಪೇಂಟ್ ಹಾಕ್ಕೊಂಡು ಬಿಸಿಲಲ್ಲಿ ಹುಲಿ ವೇಷವನ್ನು ಮನೆಗೆ ಹೋಗಿ ನಲ್ದು ದೇವಸ್ಥಾನದ ಮುಂದೆ ಅದು ಮಾಡ್ತಾರೆ. ಸೊ ತುಂಬ ಒಂದು ದೈವಿಕವಾದಂತಹ ಕಲೆ. ಆ ಕಲೆಯನ್ನು ಇವರು ಎನ್ಕಾರ್ಪೊರೇಟ್ ಮಾಡ್ಕೊಂಡು ಅಷ್ಟು ಅದ್ಭುತವಾಗಿ ತೋರಿಸಿ. ಇವತ್ತು ಸುದೀಪ್ ಸರ್ಗೆ ಆ ಟ್ರೈಲರ್ ಅಷ್ಟು ಇಷ್ಟ ಆಗಿದೆ. ಇಲ್ಲಿವರೆಗೂ ಅಸೋಸಿಯೇಟ್ ಡೈರೆಕ್ಟರ್ ಆಗೆಲ್ಲ ಕೆಲಸ ಮಾಡಿದ್ದಾರೆ ಸರ್. ಅವ್ರು ಫಸ್ಟ್ ಟೈಮು ಒಬ್ಬ ಡೈರೆಕ್ಟರ್ ಆಗಿ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ. ಅವ್ರನ್ನ ನೋಡಿ ನಿಮ್ಗೆ ಎಷ್ಟು ಹೆಮ್ಮೆ ಅನಿಸುತ್ತೆ ಸರ್?
See, I think ಯಾವಾಗ ಒಬ್ಬ ಒಂದು ವ್ಯಕ್ತಿ ಒಂದು ಕಾನ್ಸೆಪ್ಟ್ ಆಯ್ಕೆ ಮಾಡ್ತಾರಲ್ಲ, ಪ್ಲಾಟ್, ಐ ಥಿಂಕ್ ದಟ್ ಸ್ಪೀಕ್ಸ್ ವಾಲ್ಯೂಮ್ ಅಬೌಟ್ ಪರ್ಸನ್. ಆ್ಯಂಡ್ ಐ ಥಿಂಕ್ ಅವ್ರ ಕಡೆ ಒಂದು ಆಕ್ಷನ್ ನಿಶ್ಚಿತಲ್ಲ. ರಿಷಿತ್ ಶೆಟ್ಟಿ. ಸೊ ನನ್ನ ಪ್ರಕಾರ ಅವರು ಯಾವುದೇ ಊರಾಗಿರೋದ್ರಿಂದ ವೆಲ್ ಎಕ್ವಿಪ್ಡ್ ವಿತ್ ನಾಲೆಡ್ಜ್. ಅದನ್ನು ಪರ್ದೆ ಮೇಲೆ ತರೋದು ಇನ್ನೊಂದು ಆರ್ಟ್ ಆ್ಯಕ್ಚುಲಿ. ಇಟ್ಸ್ ನಾಟ್ ಈಸಿ. I'm very sure there's a lot of work and potential Ritwik ಅದನ್ನು ಯೂಸ್ ಮಾಡಿಕೊಂಡು ತಂದಿದ್ದಾರೆ. I think that's something. Frankly speaking, ನನಗೆ ತುಂಬ ಇಷ್ಟ. ಅಂದರೆ ಸಾಂಗ್ ಚರಣ್ ನೀವು ಹೇಳಿದಾಗ ಐ ಥಿಂಕ್ ಒನ್ ಆಫ್ ದಿ ರೇರೆಸ್ಟ್ ಫ್ಯಾಂಟಾಬುಲಸ್ ಟ್ಯಾಲೆಂಟ್. ಅವ್ರ ಸಿನಿಮಾ ಅವ್ರಿಗೆ ಯಾರು ಫಸ್ಟ್ ಒಂದು ಸಿನಿಮಾ ಬಿದ್ದಿದ್ದಾರೆ, ಹಾಡು ಹೇಳಿಸಿದ್ದಾರೆ ಅವ್ರನ್ನ ಕರ್ಕೊಂಡೋಗಿ. ಯಾವುದು ಚರಣ್ ಸರ್ ಡಿಯೋನ ಅಂತ ಅಂದ್ಬಿಟ್ಟು ನಾನು ಇದೇ ಥರ ಮನೆಯಲ್ಲಿ ಕೂತ್ಕೊಂಡಿದ್ದೆ. ಇನ್ನೊಂದು ಗ್ಯಾಂಗ್ ಬಂತು ಹೋಗಿದ್ದೆ. ಅದು ಬಿಗ್ ಬಾಸ್ ಯಾರೋ ಒಂದು ಪರಿಚಯ ಆಗಿ ಯಾರೋ ಬಂದ್ಬಿಟ್ಟು ಕರ್ಕೊಂಡು ಒಂದು ಹಾಡು ಆಡಿಸಿದ್ದಾರೆ. ಸೊ ದಟ್ ವಾಸ್ ಐ ಥಿಂಕ್ ದಿಸ್ ಇಸ್ ಡೆಬ್ಯೂ ರೈಟ್. ಅವಾಗ ಹಾಡು ಆಡಿಸಿದ್ದೀನಿ, ಇವಾಗ ಡೈಲಾಗ್ ಹೇಳಿಸಿದ್ದಾರೆ. ನೆಕ್ಸ್ಟ್ ಏನು ಮಾಡಿಸ್ತಾರೆ ಗೊತ್ತಿಲ್ಲ. So I think that's how I know Charan, and his music is really good, and his sounding is very good. I think this film has got a lot of potential. It's very overwhelming to see such a kind of really plot, but I think this is what takes cinema up. So I'm very sure this will do very good. ಸರ್ ಹೇಳಿದ್ರು ತುಂಬಾ ಒಳ್ಳೆ ಪೊಟೆನ್ಷಿಯಲ್ ಕಾಣ್ತಾ ಇದೆ ಈ ಸಿನಿಮಾದಲ್ಲಿ, ಅಂಡ್ ಇದೊಂದು ದೊಡ್ಡ ರೀತಿಯಲ್ಲಿ ಯಶಸ್ಸನ್ನ ಕಾಣುತ್ತೆ. ಸೊ ಇಲ್ಲಿ ನಿಂತಿದ್ದಾರೆ ಅಂದ್ರೆ ಅವ್ರನ್ನ ನೋಡಕ್ಕೆ ಖುಷಿಯಾಗಿ ಇಬ್ರು ಸ್ಟೂಡೆಂಟ್ಸ್ ತರ ಅಲ್ಲಿ ಮುಂದೆ ಕೂತಿದ್ದಾರೆ ಸರ್. ಹೀರೋ ಮತ್ತೆ ಹೀರೋಯಿನ್ ಋತ್ವಿಕ್ ಮತ್ತೆ ಚೈತ್ರಾ ಜೆ ಆಚಾರ್. ಸೊ ದಯವಿಟ್ಟು ಅವರನ್ನ ಬರಮಾಡಿಕೊಳ್ಳೋಣ. ಐ ಆಮ್ ಶೋರ್ ಅವ್ರು ನಿಮ್ಮ ಬಗ್ಗೆ ಮಾತಾಡೋದಕ್ಕೆ ಕಾಲಿನ ತುದಿ ಬೆರಳಲ್ಲಿ ನಿಂತಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಋತ್ವಿಕ್ ಹಾಗೂ ಚೈತ್ರಾ ಜೆ ಆಚಾರ್ ಅವರನ್ನ ಪ್ಲೀಸ್. ಯಾರು ನೋಡಿದ್ರು ಎಕ್ಸೈಟ್ ಆಗಿರ್ತಾರೆ. ಸ್ಪೆಷಲ್ ಯಾವಾಗ ನೋಡಿ ಎಕ್ಸೈಟ್ ಆಗಿರ್ತಾರೆ. No, I have to say that. ನೋಡಿ ಅವ್ರು ನೋಡ್ಬೇಕು ಅದು ಎಕ್ಸೈಟ್ಮೆಂಟ್. ಅಲ್ಲಿ ಯಾರೋ ಹುಡುಗಿ ನಿಂತಿರ್ತಾರೆ ಅವಾಗಲೂ ಅದೇ ಎಕ್ಸೈಟ್ಮೆಂಟ್. So don't get confused with the excitement. So I'm not biased at the basically. That's what I'm saying. That's a good thing. That's a good thing. Yeah. So don't think she's excited to see. Only to see. No, I am. I am. She's generally excited. In life. For nothing she's excited. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಈ ಇವೆಂಟಿಗೆ ಎಲ್ಲರೂ ಬಂದಿದ್ದಕ್ಕೆ. ಆ್ಯಂಡ್ ಎಲ್ಲ ನಾವು ಕೆಲಸ ಮಾಡುವಾಗ ನೋಡಿದ್ದವ್ರು ಎಲ್ಲರೂ ಮುಖಗಳು ಕಾಣಿಸ್ತಾ ಇದೆ. ಸೊ ಐಮ್ ವೆರಿ ಹ್ಯಾಪಿ. ಆ್ಯಂಡ್ ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಸುದೀಪ್ ಸರ್, ಥ್ಯಾಂಕ್ ಯು ಸೋ ಮಚ್. ನಾವು ಈ ವಾಯ್ಸ್ ಬೇಕಿತ್ತು ಅಂತ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ವಿ ಫಸ್ಟು. ಅದಾದಮೇಲೆ ವಿ ವರ್ ಟ್ರೈಯಿಂಗ್ ಫ್ರಮ್ ಡಿಫ್ರೆಂಟ್ ಸೋರ್ಸಸ್ಸನ್ನು ರೀಚ್ ಮಾಡೋಕ್ಕೆ. ಕೊನೆಗೆ ಹೆಂಗೋ ಸಿಕ್ಕಿದ್ರು. ಅದಾದಮೇಲೆ ಒಪ್ಕೊಳ್ಳಲ್ವೇನೋ ಅಂತ ಸುಮ್ಮನೆ ಸರ್ ಇದಕ್ಕೆ ವಾಯ್ಸ್ ನಿಮ್ದಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಡೈರೆಕ್ಟರ್ ಸುಮ್ಮನೆ ಅದು ಟ್ರಯಲಿಗೆ ಬೇಸ್ ವಾಯ್ಸ್ ಹಾಕಿ ಮಾಡಿದ್ದಾರೆ. ನಿಮ್ಮ ವಾಯ್ಸೇ ಅಲ್ಲಿ ಬೇಕಂತ, ಬಟ್ ಅದು ನಿಮ್ಮ ವಾಯ್ಸ್ ಕೂತ್ರೆ ಚೆನ್ನಾಗಿ ಕಾಣಿಸೋದು ಅಂತ ಹೇಳಿದಾಗ ಹಿ ಸೆಡ್ ಎಸ್. ಇಷ್ಟು ಈಸಿಯಾಗಿ ಏನಾದರೂ ಲೈಫಲ್ಲಿ ಸಿಕ್ಬಿಟ್ರೆ ಅದರ ಬೆಲೆ ಇದೆಯಾ ಇಲ್ವಾ ಅಂತ ನಾನು ಇದು ಕನ್ಸ, ಇದು ನಿಜವಾಗ್ಲೂ ಅವರು ಸುಮ್ಮನೆ ಹೇಳಿದಾರೆ ಆಮೇಲೆ ಮರ್ತು ಬಿಡ್ತಾರೆ ಅಂತ. ದೆನ್ ಹಿ ಆಸ್ಕ್ಡ್ ವೆನ್ ಡು ಯು ವಾಂಟ್ ಟು ರೆಕಾರ್ಡ್. And then after that ನಾನು ಸರ್ will it be too much if we ask trailer launch ನೀವೇ ಮಾಡಿಕೊಟ್ರೆ ಅಂತ ಅದನ್ನು ಕ್ಯಾಶುವಲ್ ಆಗಿ ಕೇಳಿದೆ ನಾನು. ಸುಮ್ಮನೆ ಇಲ್ಲ ಮ್ಯಾಕ್ಸಿಮಮ್ ಏನು ಹೇಳ್ತಾರೆ ಇಲ್ಲ ಬಿಸಿ ಅಂತ. he said when is it? okay I'll come. ಅವಾಗಲೂ ನಾನು ಸುಮ್ಮನೆ ಇದೇನೋ ಸ್ಪೂಫ್ ಏನೋ ಒಂದು prank is doing. This is how I thought it is, because I've only watched your films and been a fan of what a performer you are. You're a star, but you never made us feel that. ನನಗಂತೂ ಒಂದು ಕ್ಷಣನೂ ಹಂಗೆ ನೀವು ಫೀಲೇ ಮಾಡಿಸ್ಲಿಲ್ಲ. ಮೇ ಬಿ ದಟ್ ಇಸ್ ವೈ ಐ ಆಮ್ ಟೇಕಿಂಗ್ ಸೋ ಮಚ್ ಲೀನಿಯನ್ಸ್ ಟು ಟಾಕ್ ಟು ಯು ಲೈಕ್ ದಟ್. ಅದು ಸರ್ ನನಗೆ ಆ ಗ್ರ್ಯಾಟಿಟ್ಯೂಡ್ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಗೊತ್ತಿಲ್ಲ ಸರ್. ಐ ಕ್ಯಾನ್ ಓನ್ಲಿ ಬಿ ಯುವರ್ ಆರ್ಡೆಂಟ್ ಫ್ಯಾನ್ ಥ್ರೂ ಔಟ್ ಮೈ ಲೈಫ್ ಆ್ಯಂಡ್ ಜಸ್ಟ್ ಅಪ್ರಿಷಿಯೇಟ್ ಆ್ಯಂಡ್ ವಾಚ್ ಆಲ್ ಆಫ್ ಯುವರ್ ಫಿಲ್ಮ್ಸ್ ಟಿಲ್ ದಿ ಎಂಡ್ ಆಫ್ ಟೈಮ್. ದಟ್ಸ್ ಆಲ್ ಐ ಕ್ಯಾನ್ ಡೂ ಆಸ್ ಯುವರ್ ಫ್ಯಾನ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ನಮ್ಮ ಸಿನಿಮಾಗೆ ತುಂಬ ಇಂಪಾರ್ಟೆಂಟ್ ಇತ್ತು, ಅದು ನೀವು ಕೊಟ್ಟಿದ್ದೀರಾ. ಆ್ಯಂಡ್ ಐ ಥಿಂಕ್ ವಿತ್ ದಿಸ್ ವಿಲ್ ಮೂವ್ ಅ ಲಿಟಲ್ ಮೋರ್ ಹೆಡ್. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ yeah, I'm just excited and nervous. Thank you, sir. I love you so much, sir. Thank you so much.
ಅಷ್ಟೇ ಸರ್ ಹೇಳಾದ್ಮೇಲೆ ನೀವು ಯಾವಾಗಲೂ ಖುಷಿಯಾಗಿ ಎಕ್ಸೈಟಿಂಗ್ ಆಗಿ ಇರ್ತೀರಾ ಅಂತ ಹೇಳಾದ್ಮೇಲೆ ನಾವು ಇನ್ನೇನು ಪ್ರಶ್ನೆ ಕೇಳಲ್ಲ. ಆ್ಯಕ್ಚುಲಿ ಸರ್ ಕರೆಕ್ಟಾಗಿ ಹೇಳಿದ್ದಾರೆ. ನಾನು ನಿಮ್ಮನ್ನು ಯಾವಾಗ ನೋಡಿದಾಗೆಲ್ಲ ನೀವು ಹಿಂಗೆ ಇರ್ತೀರಾ. ಜಸ್ಟ್ ಎಕ್ಸೈಟೆಡ್ ಇನ್ ಲೈಫ್. ಜಸ್ಟ್ ದಟ್ ಗುಡ್ ಟು ಬಿ ಎಕ್ಸೈಟೆಡ್. ಅವ್ರಿಗೆ ಡೆಡ್ ಆಪೋಸಿಟ್ ಆಗಿ ಇವ್ರು ನಿಂತಿದ್ದಾರೆ ನೋಡಿ. ನೀವು ಫುಲ್ ಎಕ್ಸೈಟ್ಮೆಂಟು, ಇವ್ರು ಫುಲ್ ಡಿಸಿಪ್ಲಿನ್. ಹಿಂಗಷ್ಟೇ ಡಿಸಿಪ್ಲಿನ್ ಆಗಿ ಅವ್ರ ಹತ್ರ ಪ್ರಶ್ನೆ ಕೇಳೋಣ. ಎಲ್ಲರಿಗೂ ನಮಸ್ತೆ. ಬಂದರು ಮೀಡಿಯಾ ಆ್ಯಂಡ್ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಬರೋದಕ್ಕೆ. ಸ್ಪೆಷಲ್ ಥ್ಯಾಂಕ್ಸ್ ಸುದೀಪ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ನಾವು ಒಂದಿಷ್ಟು ಪಾಯಿಂಟ್ಸ್ಗಳನ್ನ ಹೇಳ್ಕೊಂಡು ಕೂತ್ಕೊಂಡಿದ್ದೆ ಅಲ್ಲಿ ಸ್ಟೇಜಿಗೆ ಕರೆದಾಗ ಮಾತಾಡೋಣ ಅಂದ್ಕೊಂಡು. ಇವರೆಲ್ಲ ಹೇಳ್ಬಿಟ್ರು ಅದನ್ನು. ಅಂದರೆ ಸುದೀಪ್ ಸರ್ ಮೀಟದಾಗ ಏನೇನಾಗಿತ್ತು, ಏನು ಖುಷಿ ಆಗಿತ್ತು ಅಂತ ಹೇಳ್ಕೊಳ್ಳೋಣ ಅಂದ್ಕೊಂಡೆ. ಫಸ್ಟ್ ಟೈಮ್ ಇನ್ನೂ ಎಕ್ಸ್ಪ್ರೆಸ್ ಮಾಡೋಣ ಅಂದ್ಕೊಂಡೆ. ಅವೆಲ್ಲವನ್ನೂ ಇವರು ಕಿತ್ಕೊಂಡ್ರು. ಬಟ್ ಸ್ಟಿಲ್ ನಾವು ಮೀಟ್ ಅದೇ ಚೈತ್ರ ಹೇಳಿದಂಗೆ ತುಂಬ ಸೋರ್ಸ್ಗಳಿಂದ ನಾವು ಸುದೀಪ್ ಸರ್ ಮೀಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ದುಡಿಬೇಕು, ಆಮೇಲೆ ಲಾಸ್ಟ್ ಕರಿಬೇಕು ಅಂತ. ಅದು ಲಾಸ್ಟಿಗೆ ಇವ್ರ ಕಡೆಯಿಂದ ಆಯಿತು. ಹೋದ್ವಿ ಎಲ್ಲ ಮಾತಾಡ್ತೀವಿ. ಇವ್ರು ಹೇಳ್ದಂಗೆ ಸರ್ ನಿಮ್ಗೆ ದುಡಿಬೇಕಿತ್ತು ಅಂತ, ಯಾವ ಬೇಕು ಅಂತ ಕೇಳಿ ನಾವೆಲ್ಲ ಒಂದ್ಸರಿ ನಾನು ಇವ್ರ ಮುಖ ನೋಡ್ತಾ ಇದ್ದೀನಿ, ನಿಶಾಂತ್ ಸರ್ ಮುಖ ನೋಡ್ತಾ ಇದ್ದೀವಿ, ಇಷ್ಟು ಬೇಕಾಗ್ಬಿಡ್ತಾ ಇದ್ದು ಅಂತ. ನಾವು ಸುದೀಪ್ ಸರ್ ನೋಡಿದಾಗ ಅಂದರೆ ಅವರ ಗತ್ತು ಎಲ್ಲ ಇರುತ್ತೆ. ಅಂದರೆ ನಮ್ಮ ಫ್ಯಾನ್ ಆಗಿ ನಮ್ಗೆ ನೋಡಿದಾಗ ಕಾಣಿಸ್ತಾ ಇರುತ್ತೆ. ಇಷ್ಟು ಸ್ವೀಟ್ ಆಗಿರೋ ಅಂತ ಅನ್ಸ್ಬೋದು ನನಗೆ. ಅದ್ರ ನೆಕ್ಸ್ಟು ಇವಾಗ ಲಾಂಚ್ ಕರಿಬೇಕು. ಕರೆದ್ರೆ ಇವಾಗಿನೂ ಕೇಳಿದ್ದೀವಿ, ಒಂದು ಧ್ವನಿ ಕೊಡಕ್ಕೆ ಓಕೆ ಅಂತ ಹೇಳ್ತಾರೆ. ಸಡನ್ನಾಗಿ ಲಾಂಚ್ ಕರಿತಿದ್ರೆ ಏನು ಅನ್ಕೋತಾರೆ ಅಂದ್ಕೊಂಡು ಆಗಿದ್ದಾಗಲಿ ಬಂದರೆ ಖುಷಿಯಲ್ಲಿ ಅಂದ್ಕೊಂಡು ಕೇಳಿದ್ವಿ. ಯಾವಾಗಿದೆ ಅಂತ ಕೇಳಿದ್ರು. ಮತ್ತೆ ನಮಗೆಲ್ಲ ಶಾಕ್, ಮುಖಾಂತರ ನೋಡ್ಕೊಂಡು ಏನಿದೆ ಇಷ್ಟು ಈಸಿ ಆಗ್ತಾ ಇದ್ದೀರಾ ಅಂತ. ಆವಾಗ ಅನಿಸುತ್ತೆ ಈಸ್ ವೆರಿ ಸ್ವೀಟ್. ಥ್ಯಾಂಕ್ ಯು ಸೊ ಮಚ್ ಸರ್. ಸ್ವಲ್ಪ ಆ ವಾಯ್ಸ್ ರೆಕಾರ್ಡ್ ಮಾಡಕ್ಕೆ ಸರ್ ಹೇಳಿದ 6 o'clock ಬನ್ನಿ ಅಂತ 3 ಗಂಟೆಗೆ ಹೋಗ್ಕೋತಿದ್ದಾರೆ ಅವ್ರ ಮನೆ ಹತ್ರ ಡೋರ್ ಈಚೆಗಡೆ. ಅಲ್ಲ ಅಂದರೆ ಅದಿರುತ್ತೆ. ನಾನು ಟೈಮ್ ರಿವರ್ಸಲ್ಲಿ ಓಡ್ತಾ ಇರುತ್ತೆ ಪಾಪ ಅವ್ರಿಗೆ. ನನ್ನ ಲೈಫಲ್ಲಿ ನಾನು ಫಸ್ಟ್ ಒಬ್ಬ ಸ್ಟಾರ್ನ ಅಥವಾ ಒಬ್ಬ ಕಲಾವಿದರನ್ನ ದೊಡ್ಡವಾಗಿ ನೋಡಿದ್ರೆ ಸುದೀಪ್ ಸರ್ನ ಅಂತ. ಸೊ ಅದು ಅವ್ರ ಮುಖ ಹಾಗೆ ಇತ್ತು ನನಗೆ. ಸೊ ಅವ್ರು ಕರೆದಾಗ ಎಲ್ಲಿ ಯಾವ 5 ಗಂಟೆ ಅಲ್ಲ, ಬೆಳಗ್ಗೆ 5 ಗಂಟೆ ಬಿಟ್ಟು ಕೂರ್ಬೋದು ಅವನು. ಆ ಥರ ಫೀಲಿಂಗಲ್ಲಿದ್ದೆ. ಹೋಗಿ ಕೂತ್ಕೊಂಡಿದ್ದೆ. ಸುದೀಪ್ ಸರ್ ಬಂದರು. ಎಷ್ಟೊತ್ತಿಗೆ ಬಂದರು ಅಂತ. ನಾನು ಆಗಲೇ ಬಂದೆ. ಯಾಕೆ ಬರೋಕ್ಕೋದು ಬೇಗ ನಾನು ಹೇಳ್ಬಿಡ್ತಾರೆ ಅಂತಂದ್ರು. ಅಂದರೆ ಅಷ್ಟೊಂದು ಸ್ಟಾರ್ ನನಗೆ ಹೇಳೋ ಅವಶ್ಯಕತೆನೇ ಇಲ್ಲ. ಅಂದರೆ ಈಸ್ ವೆರಿ ಸ್ವೀಟ್. ನಾವು ಒಂದು ಇಮ್ಯಾಜಿನ್ ಮಾಡಿರ್ತೀವಿ ಸರ್ ಹಿಂಗೆ ಇರ್ತಾರೆ ಅಂತ. ಬಟ್ ಅವ್ರು ಹಂಗಿದ್ದಾರೆ. ಬಟ್ ಆ್ಯಸ್ ಎ ಪರ್ಸನ್ ತುಂಬ ಸ್ವೀಟ್ಗಳು. ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾರೆ ಇರ್ಬೋದು. ಅದೆಲ್ಲ ಗೊತ್ತಾಯಿತು. ಆ್ಯಂಡ್ ಡಬ್ ಮಾಡಬೇಕಾದ್ರೆ ನಾನು ಇದ್ದೆ. ನನಗೆ ಹೇಳೋದಕ್ಕೆ ಭಯ ಬರ್ತಿಲ್ಲ ನನಗೆ. ಸರಿ ಬೇಕು ಅಂತ ಹೇಳೋದಕ್ಕೆ ನನಗೆ ಧ್ವನಿನೇ ಬರ್ತಿಲ್ಲ. ಎಸ್ ಬೇಕು ಅಂತ ನಾನು ಪೂರ್ತಿ ಗಂಟೆ ಹೊಡಕ್ತಾ ಇರ್ತೀನಿ. ಹೆಂಗೆ ಹೇಳಿ ನಾನು ಸರ್ ಅದೇ ಹಿಂಗೆಲ್ಲ ಹೆಂಗೆ ಹೇಳಿ ನಾನು ಆಮೇಲೆ ಸರ್ ಅದು ಹಿಂಗೆ ಬೇಕಿತ್ತು ಅಂತ. ಓಕೆ ಅಂತ ಆ ವಾಯ್ಸ್ ವೈಬ್ರೇಷನ್ ಬರ್ತದೆ ನನಗೆ. ಅಲ್ಲೇ ನೀವು ಹಿಂಗಾಗ್ಬಿಡ್ತೀನಿ ನನಗೆ. ಏನು ಹೇಳೋದೇ ಬರಲ್ಲ. ಬಟ್ ಸಂಭವ ನನಗೆ ಒಂದಿಷ್ಟು ಸರ್ಕಸ್ ಮಾಡಿಕೊಂಡು ಒಳಗಡೆ ನನಗೆ ಧೈರ್ಯ ತಗೊಂಡು ಸರ್ ಹತ್ರ ಮಾತಾಡಿ ಸರ್ ಇಟ್ ವಾಸ್ ವೆರಿ ಸ್ವೀಟ್. ಅವಾಗಲೂ ಅಷ್ಟೇ ಇದು ಓಕೆ ನಾನು ಕೇಳ್ಬಿಟ್ಟು ಮಾಡಿಕೊಟ್ರು. ಒಂದಿಷ್ಟು ಹೊತ್ತು ಅವ್ರ ಜೊತೆಗೆ ಊಟ ಮಾಡ್ತೀನಿ. ಈಸ್ ಆಲ್ ಅಬೌಟ್ ಸಿನಿಮಾ. ನಾವು ಅನ್ಕೊಂತೀವಿ ಹೊಸಬರಿಗೆ ಪ್ರೋತ್ಸಾಹ ಕೊಡ್ತಾರೆ ಅಂತ. ಎಸ್ ಕೊಡ್ತಾರೆ. ಬಟ್ ಅವರಿಗೆ ಸಿನಿಮಾ ಮುಖ್ಯ. ಸಿನಿಮಾ ಅಂತ ಬಂದಾಗ ಅವ್ರು ಪ್ರೋತ್ಸಾಹ ಕೊಡ್ತಾರೆ. ಸೊ ನಾನಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಸಿನಿಮಾ ಅಂದಾಗ ಅವ್ರ ಪ್ರೋತ್ಸಾಹ ಇರುತ್ತೆ. ಸರ್ ನಮ್ಮ ಸಿನಿಮಾಗೆ ನಿಮ್ಮ ಧ್ವನಿ ನೀವು ಇರೋದು ತುಂಬ ಖುಷಿ ಕೊಟ್ಟಿದೆ. ಥ್ಯಾಂಕ್ ಯು ಸೊ ಮಚ್ ಸರ್. ಇದಕ್ಕೆ ಜಾಸ್ತಿ ಕಾರಣ ಹಿಂಗೆ ಮರ್ತೋಗ್ಬಿಡ್ತಾರೆ ಸರ್ ಅವ್ರು ಏನು ಮಾತಾಡಿದ್ರು. ಬಟ್ ಅವ್ರು ಹೇಳಿದ್ರು ಸರ್ ಎಷ್ಟು ಸಿಂಪಲ್ ಆಗಿ ಅವ್ರನ್ನ ಅಷ್ಟು ಪ್ರೀತಿಯಿಂದ ಕರೆದು ಮಾತಾಡ್ಸಿದ್ದಾರೆ ಅಂತ. ಅದಕ್ಕೆ ಐ ಥಿಂಕ್ ಅಭಿಮಾನಿಗಳು ಯಾವಾಗಲೂ ಹೇಳ್ತಿರ್ತಾರೆ ಅವರು ಎಂಥ ಮಾಣಿಕ್ಯ ಅಂತ ಅಭಿಮಾನಿಗಳಿಗೆ ಗೊತ್ತು ಅಂತ. ಸೊ ಸರ್ ನಿಮ್ಮ ಇರುವಿಕೆಯಲ್ಲಿ ನಮ್ಮ ಡೈರೆಕ್ಟರ್ನ ಕರೆದು ಬಿಡ್ತೀನಿ ಸರ್. ಈ ಚಿತ್ರದ ಡೈರೆಕ್ಟರ್, ಮಾರ್ನವಿ ಚಿತ್ರದ ಡೈರೆಕ್ಟರ್ ರಿಷಿತ್ ಶೆಟ್ಟಿ ಅವರು. ಅಯ್ಯೋ ರಿಷಿತ್ ಸರ್. ಎಸ್ ಮ್ಯಾಮ್. ಇದು ನೀವು ಕಂಡ ಕನಸು ರಿಷಿತ್ ಸರ್, ನಿಮ್ಮ ಕೂಸು. ಎಸ್ ಮ್ಯಾಮ್. ಅವರ ಆಶೀರ್ವಾದವನ್ನ ಪಡ್ಕೊಂಡು ಇವತ್ತು ಕಣ್ಣು ಓಪನ್ ಮಾಡ್ತಾ ಇದೆ. ಎಸ್ ಮ್ಯಾಮ್. ಬಹುಶಃ ನಿಮ್ಗೊಂದು ತಾಯ್ತನದ ಫೀಲಿಂಗೇ ಇರುತ್ತೆ ಅನ್ಕೊಂತೀನಿ ಚಿತ್ರ ಬಿಡುಗಡೆ ಮಾಡೋದು. ಐ ಸಾ ದಟ್ ನೀವು ಅಲ್ಲಿ ತುಂಬಾ ಭಾವುಕರಾಗಿದ್ರಿ, ಇಮೋಷನಲ್ ಆಗಿದ್ರಿ ಸುದೀಪ್ ಸರ್ ವಾಯ್ಸ್ ಕೇಳಿದಾಗ. ಈ ಕ್ಷಣ ನಿಮ್ಮದು. ಥ್ಯಾಂಕ್ ಯು ಸೋ ಮಚ್ ಸರ್. ಅಂದರೆ ಅವರ ಸಿನಿಮಾದ ಹಾಡುಗಳಿಗೆ ನಾನು ಊರಲ್ಲಿ ಗಣೇಶೋತ್ಸವ ಮತ್ತು ಈ ಶಾಲಾ ವಾರ್ಷಿಕೋತ್ಸವ ಅಲ್ಲೆಲ್ಲ ಡ್ಯಾನ್ಸ್ ಮಾಡ್ತಿದ್ದೆ. ಸೊ ಯಾವ ಸಿನಿಮಾನು ಮಿಸ್ ಮಾಡಿಲ್ಲ ಅಥವಾ ಯಾವ ವೀಕೆಂಡು ಮಿಸ್ ಮಾಡಿಲ್ಲ. ಸೊ ಅವ್ರು ಬರ್ತಾರೆ, ಅವರು ಅಲ್ಲಿರೋ 15 ಜನ ಕಂಟೆಸ್ಟೆಂಟ್ಸ್ಗೆ ಹೇಳೋ ಮಾತುಗಳಲ್ಲ ಅದು. ಅದನ್ನು ನೋಡುವಂಥ ಕೊಟ್ಟೆ ಅಂತ ಕನ್ನಡಿಗರಿಗೆ ಅದನ್ನು ಕರೆಕ್ಟಾಗಿ ಕನೆಕ್ಟ್ ಆದರೆ
ತುಂಬ ಜನಕ್ಕೆ ತುಂಬ ಒಳ್ಳೇದಾಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ಅಷ್ಟು ಜನರಲ್ಲಿ ನಾನು ಕೂಡ ಒಬ್ಬ ಸರ್. ಸೊ ನಾವು ನಾನು ಆಗಲೇ ಚೈತ್ರ ಅವ್ರ ಹತ್ರ ಮಾತಾಡ್ತಾ ಇದ್ದೆ ಅಲ್ಲಿ ಕೂತ್ಕೊಂಡು, ಇದೆಲ್ಲ ಕನಸಾ ಅಂತ ನನಗೆ ಅಂದರೆ ಅಂದ್ಕೊಂಡಿದ್ದೆಲ್ಲ ಆಗ್ತಾ ಇದೆ. ಡೈರೆಕ್ಟ್ ಆಗಬೇಕು ಅಂದ್ಕೊಂಡೆ. ಓಕೆ, ಒಂದು 7-8 ವರ್ಷದಿಂದ ಒಂದು ಜರ್ನಿ ಇತ್ತು. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಸೊ ಸಡನ್ನಾಗಿ ಒಂದು ಸಿನಿಮಾ ಇವ್ರ ಹತ್ರ ಬಂದು ಕತೆ ಹೇಳ್ತೀನಿ, ಪಿಚ್ ಮಾಡ್ತೀನಿ. ಅದು ಪ್ರೊಡ್ಯೂಸರ್ ಸಿಗ್ತಾರೆ, ಪ್ರೊಡ್ಯೂಸರಿಗೆ ಇಷ್ಟ ಆಗುತ್ತೆ, ಕತೆ ಕೇಳಿದಂಥ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ನಾವು ಅಂದ್ಕೊಂಡಿರೋಂಥ ಎಲ್ಲ ಟೆಕ್ನಿಷಿಯನ್ಸ್ಗಳು ನಮ್ಮ ಜೊತೆ ಕೊಲಾಬರೇಟ್ ಆಗ್ತಾರೆ. ಸೊ ಅದೆಲ್ಲ ಆಗಿ ಇವತ್ತು ಸಿನಿಮಾ ಶೂಟಿಂಗ್ ಮುಗಿಸಿ ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಸುದೀಪ್ ಸರ್ ಬಂದು ನನ್ನ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ನನಗೆ ನಿಜವಾಗ್ಲೂ ಈಗಲೂ ಸ್ವಲ್ಪ ಅಂದರೆ ಏನೋ ನಡೀತಾ ಇದೆ ಲೈಫಲ್ಲಿ, ಯಾರೋ ದೇವ್ರ ಜೋರಾಗಿ ಆಶೀರ್ವಾದ ಮಾಡಿಬಿಟ್ಟಿದ್ದಾರೆ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ದೊಡ್ಡ ಅಭಿಮಾನಿ. ನಾನೊಬ್ಬನೇ ಅಂತಲ್ಲ, ನಾನಾಗಲೇ ಕಾಲ್ ಮಾಡಿದ್ದೆ ನಮ್ಮ DOP ಸರ್ಗೆ. ಅವ್ರು ಹೇಳಿದ್ರು, ನೀವು ನನ್ನ ಬಗ್ಗೆ ಏನು ಮಾತಾಡಲಿಲ್ಲ ಅಂದ್ರು ಓಕೆ, ನನ್ನ ಕೆಲಸ ಹೋಗಲಿಲ್ಲ ಅಂದ್ರು ಓಕೆ, ಸುದೀಪ್ ಸರ್ ಹತ್ರ ನಾನು ಅವ್ರ ಫ್ಯಾನ್ ಅಂತ ಒಂದು ಹೇಳಿ ಅಂತ ಹೇಳಿದರು. ಸೊ ನಾವೆಲ್ಲರೂ ನಮ್ಮ ಇಡೀ ತಂಡ ಸುದೀಪ್ ಸರ್ ಶಿವಸೇನಾ ಅಂತ ಸರ್ ಈ ಚಿತ್ರದ DOP. ಅವ್ರ ಹೆಸರು ಪಾಪ ಹೇಳಿ, ಅವ್ರು ಅದಕ್ಕೆ ಬೇಜಾರು ಮಾಡ್ಕೋತಾರ ಆಮೇಲೆ. ಶಿವ ಸರ್. ಸೊ ತುಂಬ ದೊಡ್ಡ ಜರ್ನಿ ನೀವು ಹೇಳಿದಾಗೆ. ಅಂದರೆ ಒಂದು ಈ ಹೋಟೆಲಲ್ಲಿ ಕ್ಲೀನರಿಂದ ಕೆಲಸ ಶುರು ಮಾಡಿದ್ದು. ಸೊ ಕ್ಲೀನರಿಂದ ಶುರು ಮಾಡಿದವನು ಅಲ್ಲಿ ಬೇರೆ ಒಂದು ಯಾವುದೋ ಒಂದು ಚಿಕ್ಕ ಕಂಪ್ನಿಯಲ್ಲಿ ಸೂಪರ್ವೈಸರ್ ಆಗಿ ಮಾಡುವಷ್ಟು ಇದಾಯಿತು. ಇವತ್ತು ಇದರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಶುರು ಮಾಡಿದೆ. ಇವತ್ತು ಡೈರೆಕ್ಟರ್ ಆಗಿ ಪ್ರಮೋಷನ್ ಸಿಕ್ಕಿದೆ. ಸೊ ಗೊತ್ತಿಲ್ಲ, ದೇವರ ಆಶೀರ್ವಾದ, ನನ್ನ ಹೆತ್ತವರ ಆಶೀರ್ವಾದ, ಸರ್ ಅಂತ ದೊಡ್ಡವರ ಆಶೀರ್ವಾದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು. ಮನಸ್ಸಲ್ಲಿರೋದನ್ನೆಲ್ಲ ಅವರು ಆಗಲೇ ಹೇಳಾಗಿದೆ. ನಿಮ್ಮ ಸಿನಿಮಾವನ್ನು ನೋಡ್ತಾ ನಿಮ್ಮ ಲೈಫ್ ಜರ್ನಿ ನೋಡ್ಕೊಂಡು ಬೆಳೆದವರು, ಏನು ಹೇಳ್ದು ಅಂತ ಗೊತ್ತಾಗ್ತಿಲ್ಲ. ಫಸ್ಟ್ ಆಫ್ ಆಲ್ ಕಾಲೇಜ್ ಟೈಮಲ್ಲಿ, ಸ್ಕೂಲ್ ಟೈಮಲ್ಲೆಲ್ಲ ಇವ್ರು ಇಮಿಟೇಟ್ ಮಾಡ್ಕೊಂಡೆಲ್ಲ ಸಿನಿಮಾಗಳು ಮಾಡ್ತೀವಿ, ಅಥವಾ ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ವಿ. ಕೆಲವು ಸಾಂಗ್ಸ್ ಎಲ್ಲ, ಚಂದು ಸಾಂಗ್ಸ್ ಎಲ್ಲ ನಾವು ಮಂಗಳೂರು ಕಡೆ ಮೆಹಂದಿಯಲ್ಲಿ ಡ್ಯಾನ್ಸ್ ಮಾಡಿದ್ದಕ್ಕೆ ಲೆಕ್ಕನೇ ಇಲ್ಲ. ಆ್ಯಕ್ಚುಲಿ ಸೊಂಟ ಸಾಂಗ್ ಇದೆಯಲ್ಲ, ಅದು ನಮ್ಮ ಫೇವ್ರೇಟ್ ಸಾಂಗ್ ಇತ್ತ. ಇದು ಉಜ್ಜಾಡ್ಬಿಟ್ಟಿದ್ದೀವಿ ಅದನ್ನೆಲ್ಲ, DJ-ನೆಲ್ಲ ಹಾಕ್ಬಿಟ್ಟು. ಖುಷಿ ಆಗ್ತಿದೆ. ಲಾಸ್ಟ್ ಟೈಮ್ ಸರ್ನ ಕಟಪಡಿ ಕಟ್ಟಪ್ಪ ಅಂತ ಒಂದು ತುಳುವಲ್ಲಿ ಮೂವಿ ಮಾಡಿದಾಗ ನೀವಲ್ಲಿ ಬಂದಿದ್ರಿ. ಸೊ ಅಲ್ಲಿ ಪಕ್ಕದಲ್ಲಿ ಒಂದು ಫೋಟೋ ತೆಗೊಳ್ಳೋಕ್ಕೋಸ್ಕರ ತುಂಬ ಒದ್ದಾಡಿ ಒಂದು ಫೋಟೋ ಈಗಲೂ ನಮ್ಮ ಮನೇಲಿದೆ. ಇವತ್ತು ಮತ್ತೆ ಅವರ ಆಶೀರ್ವಾದ ಪಡ್ಕೊಂಡು ನಾನು ತುಂಬ ಖುಷಿ ಆಗ್ತಿದೆ ಇವತ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ನಮ್ಮ ಈ ತಂಡದ ಒಂದು ಟ್ರೈಲರ್ ರಿಲೀಸ್ ಮಾಡಿದ್ದು ನಮ್ಮ ಹೆಮ್ಮೆ ಆಗಿರುತ್ತೆ. ಖಂಡಿತವಾಗ್ಲೂ ಇದೇ ಒಂದು ದೊಡ್ಡ ಪಾಸಿಟಿವ್ ಎನರ್ಜಿ ಆಗಿ ನಮಗಿರುತ್ತೆ ಅಂತ. ಸಿನಿಮಾದ ಬಗ್ಗೆ ಹೇಳಬೇಕು ಅಂತಿದ್ರೆ, ಕಾಂತಾರ ಅಂತ ಸಿನಿಮಾ ಮಾಡಿದಾಗ ನಮ್ಮ ಮನಸ್ಸಲ್ಲಿ ಒಂದು ಮೂಡಿತ್ತು, ದೈವದ ಬಗ್ಗೆ ಎಲ್ಲ ಸಿನಿಮಾ ಮಾಡ್ತೀವಿ, ದೈವದ ರೂಪದಲ್ಲಿ ಇನ್ನೊಂದು ಇರುವಂತಹ ಒಂದು ಶಕ್ತಿ ಅಂತ ಇದ್ರೆ ಹುಲಿ. ಆ ಹುಲಿಯ ವಿಚಾರದಲ್ಲಿ ಯಾಕೆ ಯಾರೋ ಸಿನಿಮಾ ಮಾಡ್ತಿಲ್ಲ, ಕಲಾವಿದರು ಯಾಕೆ, ಕರಾವಳಿಯವರು ಯಾಕೆ ಅದನ್ನು ಟ್ರೈ ಮಾಡ್ತಿಲ್ಲ ಅಂತ ಹೇಳಿ. ಬಟ್ ಅದೇ ಟೈಮಲ್ಲಿ ಪಾರ್ಟ್ 2 ಮಾಡ್ತಿರುವಾಗ ಸೈಮಲ್ಟೇನಿಯಸ್ಲಿ ಮಾರ್ಯಮ್ಮಿ ಅನ್ನುವಂಥ ಸಿನಿಮಾ ಸೆಟ್ಗೆ ಇರ್ತು. ಇವತ್ತೇ ನಿಮ್ಮ ಮುಂದೆ ಇಂಥ ದಿಗ್ಗಜರ ಕೈಯಲ್ಲಿ ಟ್ರೈಲರ್ ಕೂಡ ರಿಲೀಸ್ ಆಗಿದೆ. ಪ್ರೊಬಬ್ಲಿ ಆ ಟ್ರೈಲರ್ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ. ಸಿನಿಮಾದ ಬಗ್ಗೆ ಜಾಸ್ತಿ ನಾವು ಹೇಳಬಾರ್ದಂತೆ. ಸಿನಿಮಾವನ್ನು ನೀವು ನೋಡಿ ಅದನ್ನು ಆಮೇಲೆ ಜನಗಳ ಹತ್ರ ತಲುಪಿಸ್ಬೇಕು. ಮೌತ್ ಪಬ್ಲಿಸಿಟಿ ಇಸ್ ದ ಬಿಗ್ಗೆಸ್ಟ್ ಪಬ್ಲಿಸಿಟಿ ಅಂತಾರೆ. ಸೊ ಸರ್ಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಬಯಸ್ತೀನಿ. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಸರ್. ಥ್ಯಾಂಕ್ ಯು.